ಇಲ್ಲ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಜೆ.ಕೆ. ಅವರ ಶಿಕ್ಷಣ ಮತ್ತು ಜೀವನ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಸುಮಾರು 2 ತಿಂಗಳ ಮೇಲೆ ಆಯ್ತು ಅನ್ಸುತ್ತೆ, ಲಾಸ್ಟ್ ಮಂತ್ ಕ್ಲಾಸ್ ಇದ್ದಿಲ್ಲ. ಶಾಲೆ ಅನ್ನುವಂತ ಒಂದು ಅಧ್ಯಯನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. 2 ತರಗತಿಗೆ ಆಗುವಷ್ಟು, ಒಂದು ಅರ್ಧದಷ್ಟು ಹಿಂದಿನ ತರಗತಿನಲ್ಲಿ ಆಗಿತ್ತು. ಅದ್ರದ ಮುಂದಿನ ಒಂದು ಇನ್ನು ಅರ್ಧ ಭಾಗ ಅದ್ ಮಾಡಿದ್ರೆ ಆ ಒಂದು ಅಧ್ಯಾಯ ಮುಗಿಸ್ಬೋದು. ಅದರಲ್ಲಿ ಹೆಚ್ಚಾಗಿ ಸ್ವಲ್ಪ ಶಿಕ್ಷಕರ ಒಂದು ಜವಾಬ್ದಾರಿಯನ್ನ ಅದರಲ್ಲಿ ಹೇಳ್ತಾ ಬರ್ತಾರೆ. ವಿದ್ಯಾರ್ಥಿಗಳ ಏಳಿಗೆಗೆ ಶಿಕ್ಷಕರ ಯಾವ ರೀತಿ ಒಂದು ಗುಂಪಲ್ಲಿ ಕೆಲಸ ಮಾಡುವಾಗ ಎಷ್ಟೋ ಜನ ಇರ್ತಾರೆ, ಅವರು ಡಿಫ್ರೆಂಟ್ ಏಜ್ನವ್ರು ಇರ್ತಾರೆ. ಯಾವ ರೀತಿ ಅವರಲ್ಲಿ ಒಂದು ಇದು ಬರುತ್ತೆ, ಸಾಮ್ಯತೆ ಬರಬೇಕು ಕೆಲಸ ಮಾಡುವಾಗ, ಮತ್ತೆ ಅವರ ಗುಣಲಕ್ಷಣಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಶಾಲೆ ಅನ್ನೋ ಅಧ್ಯಾಯದಲ್ಲಿ ಸುಮಾರು ಸ್ಟಡಿ ಮಾಡ್ತಾ ಇದ್ವಿ. ಅದನ್ನ ಇನ್ನು ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ತಾರೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡೋದು, ಮುಂದುವರ್ಸೋದು. 2 ಪ್ಯಾರಾಗ್ರಾಫ್ ಹಿಂದೆಯಿಂದಲೇ ಶುರು ಮಾಡ್ತೀನಿ ತಿಳಿಸೋದಕ್ಕೆ. ಶಿಕ್ಷಕರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಲ್ವಾ, ಶಿಕ್ಷಕರು ಯಾವ ರೀತಿ ಒಂದು ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳ ಏಳಿಗೆಗೆ. ಯಾವುದೇ ಒಂದು ಕೆಲಸ ಮಾಡುವಾಗ ಮೂಡುವ ಕಷ್ಟಗಳು ಹಾಗೂ ತಪ್ಪು ತಿಳುವಳಿಕೆಗಳು ಸಮಾನ ಉದ್ದೇಶದಿಂದ ದುಡಿಯುತ್ತಿರುವ ಸಂಗಡಿಗರೆಲ್ಲರೂ ಒಟ್ಟುಗೂಡಿ ಚರ್ಚಿಸಬೇಕು. ಯಾವುದೇ ಸಮಸ್ಯೆಗಳನ್ನ ಒಬ್ಬೊಬ್ಬರೇ ಪರಿಹಾರ ಮಾಡ್ಕೊಳಕ್ ಆಗೋದಿಲ್ಲ, ಅದನ್ನ ಒಂದು ಗುಂಪಿನಲ್ಲಿ ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕು, ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು. ಏಕೆಂದರೆ ಅದರಿಂದ ನಮ್ಮ ಆಲೋಚನಾ ವಿಧಾನದಲ್ಲಿಯೇ ಇರಬಹುದಾದ ಗೊಂದಲಗಳು ಸ್ಪಷ್ಟವಾಗುತ್ತವೆ. ಎಲ್ಲರ ಆಲೋಚನೆಗಳನ್ನು ಇಡುವಂತ ಒಂದು ಪ್ರಯತ್ನ ಇದೆ. ಶಿಕ್ಷಕರಲ್ಲಿ ಗುರಿಯ ಬಗ್ಗೆ ತೀವ್ರ ಆಸಕ್ತಿ ಇರುವಾಗ ಅದರ ಸಂಗಡವೇ ಬಿಚ್ಚು ಮನಸ್ಸು ಇರುತ್ತದೆ, ಸ್ನೇಹ ಭಾವ ಇರುತ್ತದೆ. ಅಂತವರ ನಡುವೆ ದ್ವೇಷ ಅಸೂಯೆಗಳು ಮೂಡುವುದು ಅಸಂಭವ. ಬದಲಾಗಿ ಅವರಲ್ಲಿ ಮೂಲ ಆಸಕ್ತಿಯೇ ಗೈರು ಹಾಜರಾದರೆ ಅಲ್ಲಿ ಖಂಡಿತವಾಗಿಯೂ ಸಂಘರ್ಷ ಮತ್ತು ಶತ್ರುತ್ವಗಳೇ ಇರುತ್ತದೆ. ಪರಸ್ಪರ ಲಾಭಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಿದರೂ ಅದು ಕಿರಿಯಾಳದ ಸಹಕಾರ. ಅಂದ್ರೆ ಮೂಲ ಅವರು ಯಾವ ಉದ್ದೇಶದಿಂದ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ಬೇಕು ಅಂತ. ಒಬ್ಬೊಬ್ಬರ ಉದ್ದೇಶ ಒಂದೊಂದ್ ತರ ಇರುತ್ತೆ, ಬಟ್ ಆದ್ರೆ ಎಲ್ಲರ ಉದ್ದೇಶಗಳು ಒಂದೇ ರೀತಿ ಆಗ್ಬೇಕು, ವಿದ್ಯಾರ್ಥಿಗಳ ಏಳಿಗೆನೇ ಮುಖ್ಯ ಆಗ್ಬೇಕು ಅನ್ನೋ ರೀತಿಯಲ್ಲಿ ಸಮಸ್ಯೆಗಳು ಉದ್ಭವ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗಿದೆ. ಒಬ್ಬ ಅಧ್ಯಾಪಕನಿಗೆ ಅತಿ ಹೆಚ್ಚು ಕೆಲಸ, ಇನ್ನೊಬ್ಬನಿಗೆ ವೈಯಕ್ತಿಕವಾದ ಸಮಸ್ಯೆಗಳು, ಮೂರನೆಯವನಿಗೆ ಕೌಟುಂಬಿಕ ತಾಪತ್ರಯಗಳು, ಇವೆಲ್ಲ ಸಮಸ್ಯೆಗಳು. ಒಬ್ಬೊಬ್ಬರಿಗೊಂದು ಸಮಸ್ಯೆಗಳು ಇರಬಹುದು. ಉದಾಹರಣೆಗೆ ಬೇರೆ ಕೆಲವರಿಗೆ ತಾವು ಮಾಡುತ್ತಿರುವ ಕೆಲಸದಲ್ಲಿ ತೀವ್ರವಾದ ಆಸಕ್ತಿ ಇಲ್ಲದಿರುವುದು. ಆದರೆ ಒಂದಂತೂ ನಿಜ, ಈ ಎಲ್ಲಾ ಸಮಸ್ಯೆಗಳನ್ನು ಅಧ್ಯಾಪಕರ ಸಭೆಗಳಲ್ಲಿ ಚರ್ಚಿಸಬಹುದು, ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಏಕೆಂದರೆ ಪರಸ್ಪರ ಕಾಳಜಿ ಇರುವ ಕಡೆ ಸಹಕಾರವೂ ಇರುತ್ತದೆ. ಅಂದ್ರೆ ಒಬ್ಬರು ಸಮಸ್ಯೆಯನ್ನ ಇನ್ನೊಬ್ರು ಹಂಚ್ಕೊಳ್ಳೋದ್ರಿಂದ ಯಾವ್ದಾರ ಒಂದು ರೀತಿಯಲ್ಲಿ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇಲ್ಲಿ. ಎಲ್ಲಾನು ಅವ್ರವ್ರ ಸಮಸ್ಯೆಗಳು ಪರ್ಸನಲ್ ಆಗಿರೋದು, ವೈಯಕ್ತಿಕ ಸಮಸ್ಯೆಗಳು ಕೂಡ ಇರಬಹುದು, ಆದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾಗಿ ಚರ್ಚಿಸುತ್ತೆ. ಕೇವಲ ಕೆಲವರು ಎಲ್ಲಾ ಕೆಲಸವನ್ನು ಮಾಡಿ ಉಳಿದವರು ಕಾಲು ಚಾಚಿಕೊಂಡು ಕುಳಿತು ಬಿಟ್ಟರೆ ಮುಖ್ಯವಾದ ಯಾವ ಸೃಷ್ಟಿಯೂ ನಡೆಯುವುದಿಲ್ಲ. ಈ ಸಂಗತಿ ಸ್ಪಷ್ಟವಾಗಿಯೇ ಇದೆ. ಕೆಲಸ ಮಾಡೋರು ಮಾಡ್ತಾನೆ ಇರೋದು, ಸುಮ್ಮನೆ ಕೂತಾನೆ ಇರೋದು ಆಗ್ಬಾರ್ದು ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಟ್ಟಾಗಿ ಕೂತು ಅದನ್ನ ಚರ್ಚೆ ಮಾಡಬೇಕು, ಪರಿಹಾರ ಮಾಡಿಕೊಳ್ಳೋದು ಸಮಸ್ಯೆಗಳನ್ನ. ದುಡಿಮೆಯ ಸಮಾನ ಹಂಚಿಕೆಯು ಎಲ್ಲರಿಗೂ ಬಿಡುವನ್ನು ನೀಡುತ್ತದೆ. ಕೆಲಸಗಳನ್ನ ಸಮಾನವಾಗಿ ಹಂಚಿಕೊಂಡ್ರೆ ಡಿವಿಷನ್ ಆಫ್ ಲೇಬರ್ ಅಂತ ಅನ್ನೋದು ಮೊದಲಿಂದಲೂ ಎಲ್ಲಾ ಕಡೆನೂ ಅದು ವ್ಯಕ್ತವಾಗಿರುವಂತದ್ದು. ಅದಿದ್ರೆ ಹೆಚ್ಚಿಗೆ ಜನಕ್ಕೆ ಉಪಯೋಗನೂ ಆಗತ್ತೆ, ಕೆಲವರಿಗೆ ಒಂದಷ್ಟು ವಿಶ್ರಾಂತಿನೂ ಸಿಗುತ್ತೆ. ಎಲ್ಲರಿಗೂ ಬಿಡುವನ್ನು ನೀಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಷ್ಟು ಬಿಡುವು ಸಿಗಲೇಬೇಕು. ಯಾರೋ ನಿರಂತರವಾಗಿ ಕೆಲಸ ಮಾಡಕ್ಕಾಗಲ್ಲ, ಮಧ್ಯೆ ಬಿಡು ತಗೊಂಡು ಕೆಲಸ ಮಾಡ್ತಾರೆ. ಬಟ್ ಅದು ಸಾಧ್ಯ ಆಗ್ಬೇಕು ಅಂತಂದ್ರೆ ಎಲ್ಲರೂ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ಬೇಕಾಗುತ್ತೆ. ನಿರಂತರವಾಗಿ ಕೆಲಸ ಮಾಡಕ್ ಆಗೋದಿಲ್ಲ ಯಾರು. ಅತಿ ಹೆಚ್ಚು ಕೆಲಸ ಮಾಡಬೇಕಾಗಿರುವ ಅಧ್ಯಾಪಕರು ತನಗೆ ಮಾತ್ರವಲ್ಲ ಇತರರಿಗೂ ಸಮಸ್ಯೆ ಆಗುತ್ತಾರೆ. ಅವರಲ್ಲಿ ಮೆಂಟಲ್ ಟೆನ್ಷನ್ ಜಾಸ್ತಿ ಆಗುತ್ತೆ, ಮ್ಯಾನೇಜ್ ಮಾಡಕ್ ಆಗದೆ ಇರ್ಬೋದು. ನಿರಂತರವಾಗಿ ಕೆಲಸ ಮಾಡೋದು ಯಾವುದನ್ನು ಅದು ಉತ್ತಮ ಅಲ್ಲ ಅಂತ ಅನ್ನುವಂಥದ್ದು. ಮಧ್ಯೆ ವಿಶ್ರಾಂತಿ ತಗೊಳ್ಳೇಬೇಕಾಗುತ್ತೆ. ಈಗ ಒಬ್ಬರು 8 ಗಂಟೆ ಕಾಲ ಕೆಲಸ ಮಾಡ್ಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ರೆ 8 ಗಂಟೆ ಕಾಲ ನಿರಂತರವಾಗಿ ಕೆಲಸ ಮಾಡಕ್ಕಾಗಲ್ಲ, ಮಧ್ಯದಲ್ಲಿ ವಿಶ್ರಾಂತಿ ಬೇಕಾಗುತ್ತೆ.
ಅಲ್ಲಿ ಕಮ್ಮಿ ಆಗುತ್ತೆ. ನಿರಂತರವಾಗಿ 8 ಗಂಟೆ ಮಾಡ್ತೀವಿ ಅಂತ ಹೋದ್ರೆ ಅಲ್ಲಿ ಎಫಿಷಿಯನ್ಸಿ ಇರಲ್ಲ ಕೆಲಸದಲ್ಲಿ ಅಂತ ಇಲ್ಲಿ ಪ್ರಯತ್ನ ಮಾಡ್ತೀವಿ. ಬಹಳ ಹೆಚ್ಚು ಕೆಲಸ ಮಾಡುತ್ತಿರುವ ವ್ಯಕ್ತಿಯು ಸಹಜವಾಗಿಯೇ ಆಲಸಿಯಾಗಬಹುದು, ಅನಾಸಕ್ತನಾಗಬಹುದು, ಬೇಗ ಆಸಕ್ತಿ ಕಳ್ಕೋಬಹುದು ಮಾಡೋ ಕೆಲಸದಲ್ಲಿ ಅಂತ. ಮಾಡುತ್ತಿರುವ ಕೆಲಸದಲ್ಲಿ ಮೊದಲೇ ಇಷ್ಟವಿಲ್ಲದಿದ್ದರೆ ಪರಿಸ್ಥಿತಿಯು ಇನ್ನಷ್ಟು ಹದಗೆಡುತ್ತದೆ. ಅದು ಇನ್ನೊಂದು ಸಮಸ್ಯೆಯನ್ನ ಸೃಷ್ಟಿ ಮಾಡುವಂತ ಒಂದು ಸಂದರ್ಭ. ಸತತವಾದ ದುಡಿಮೆಯಲ್ಲಿ ಸಿಲುಕಿಕೊಂಡಿರುವಾಗ ನವೀಕರಣವು ಹೇಗೆ ತಾನೇ ಸಾಧ್ಯ? ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವಾಗ ನಾವು ಮುಂದಕ್ಕೆ ಯೋಚನೆ ಮಾಡಿ ಮಾಡಿ ಮಾಡ್ಬೇಕಾಗಿದೆ. ಯಾವ ರೀತಿ ಅದನ್ನ ನಾವು ಅಪ್ಗ್ರೇಡೇಷನ್ ಮಾಡಬೇಕು, ಅದರಿಂದ ಯಾವ್ದು ಇನ್ನೂ ಉತ್ತಮ ಫಲಿತಾಂಶ ಸಿಗೋ ಹಾಗೆ ಹೆಂಗ್ ಮಾಡ್ಬೇಕು, ಅದನ್ನ ಯೋಚನೆ ಮಾಡಿ ಮಾಡಿ ಮಾಡ್ಬೇಕಾಗುತ್ತೆ. ಅದು ಮಾಡ್ಬೇಕು ಅಂತಂದ್ರೆ ಕೆಲಸದ ಮಧ್ಯ ವಿಶ್ರಾಂತಿ ಸಮಯ, ಒಂದು ಉತ್ತಮ ಆಲೋಚನೆ ಅದೆಲ್ಲ ಬೇಕಾಗತ್ತೆ. ನಿರಂತರವಾಗಿ ಸುಮ್ಮನೆ ಕೆಲಸ ಮಾಡ್ತಾನೆ ಇದ್ರೆ, ಯೋಚನೆನೇ ಇಲ್ಲದೆ ಬರೀ ದೇಹಾಯಾಸ ಅಷ್ಟೇನೆ ಆಗುತ್ತೆ. ಅದರಿಂದ ಮುಂದೆ ಒಳ್ಳೆ ರಿಸಲ್ಟ್ಗಳನ್ನ ನಮ್ಗೆ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕೇವಲ ಫಿಸಿಕಲ್ ವರ್ಕ್ ಅಂತ ಅನ್ನೋದು ಕಮ್ಮಿನೇ ಇದೆ ಇಲ್ಲಿ. ಈ ಒಂದು ಜವಾಬ್ದಾರಿನಲ್ಲಿ ಮೆಂಟಲ್ ವರ್ಕ್ ಜಾಸ್ತಿ ಇದೆ. ಅವ್ರು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ಬೇಕಾಗಿದೆ. ಸಮಸ್ಯೆಗಳನ್ನ ಒಂದೊಂದಾಗಿ ಅವರು ತಗೋಬೇಕು, ಅದನ್ನ ಪರಿಹಾರ ಮಾಡ್ತಾ ಹೋಗ್ಬೇಕು. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಯಾವ್ದು ಒಳ್ಳೇದಾಗುತ್ತೋ ಆ ನಿರ್ಧಾರಗಳು ತಗೋತಾ ಇರಬೇಕು. ಅದಕ್ಕೆ ಸ್ವಲ್ಪ ಸಲಹೆಗಳು ಅದು ಇದು ಬೇಕೇ ಬೇಕು, ಚರ್ಚೆಗಳು ಬೇಕು, ಸಲಹೆಗಳು ತಗೋಬೇಕು, ಎಲ್ಲ ಮಾಡ್ಬೇಕು. ಅದಕ್ಕೆ ಬಿಟ್ಟು ಬಿಟ್ಟು ಯೋಚನೆ ಮಾಡಿ ಕೆಲಸ ಮಾಡ್ಬೇಕು ಅನ್ನೋಂಥದ್ದು. ಈಗೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹೇಳ್ತಾರಲ್ಲ, ನಾವು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತೀವಿ. ಅಲ್ಲಿ ಅವ್ರಿಗೆ ಬಿಡುವೆ ಇಲ್ಲೇ ಇರೋ ಹಾಗೆ ಒಂಥರ ಟೈಟ್ ಶೀಟ್ ಅಲ್ಲಿ ಮಾಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಆ ತರ ಸ್ಟ್ರಕ್ಚರ್ ಹಂಗಿರುತ್ತೆ. ನಿಮ್ಗೆ ಸಂಬಳ ಕೊಡ್ತೀವಿ, ನೀವು ಇಷ್ಟು ಅವರ್ ಕೆಲಸ ಮಾಡ್ಲೇಬೇಕು ಅನ್ನೋದು. ಬಟ್ ಅದೇ ಗೌರ್ಮೆಂಟ್ ಕಾಲೇಜ್ಗಳು, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಫಿಕ್ಸೆಡ್ ಆಗಿರುತ್ತೆ, ಇಷ್ಟು ಮಾತ್ರ ಮಾಡ್ಬೇಕು ಅಂತ ಅನ್ನೋದಿರುತ್ತೆ. ಅವ್ರದ್ದು ಬೇರೆ ರೀತಿನಲ್ಲಿ ಆ ತರ ಒಂದು ಬಿಡುವ ಸಿಗುವಂತದ್ದು ಅದೆಲ್ಲ ಇರುತ್ತವೆ. ಈ ತರ ಎಲ್ಲ ಡಿಫ್ರೆನ್ಸ್ಗಳು ನಡೀತಾ ಇದೆ ಇವಾಗ ಶಾಲಾ ಕಾಲೇಜುಗಳಲ್ಲಿ. ಇಂತಹ ದುಡಿಮೆಯು ಶಾರೀರಿಕವಾಗಿ ಆದರೂ ಅಷ್ಟೇ, ಭೌತಿಕವಾದರೂ ಅಷ್ಟೇ, ದುಡಿಮೆ ಬಿಡುವುಗಳ ವಿತರಣೆಯ ಪ್ರಶ್ನೆಯನ್ನು ಚರ್ಚೆಯ ಮೂಲಕ ಎಲ್ಲರಿಗೂ ಸಮಾಧಾನವಾಗುವಂತೆ ಪರಿಹರಿಸಿಕೊಳ್ಳಬಹುದು. ಅಂದ್ರೆ ಯಾವುದೇ ಸಮಸ್ಯೆಗಳು ಬಂದ್ರೆ ಅದನ್ನು ಪರಿಹಾರ ಮಾಡದೆ ಮುಂದೆ ಹೋಗ್ಬಾರ್ದು. ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಏನೋ ಕೆಲಸ ಮಾಡ್ತಿದೀವಿ ಅಂತ ಅನ್ನೋ ಪ್ರಯತ್ನಕ್ಕೆ ಹೋಗ್ಬಾರ್ದು. ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಆ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನು ಬದಲಾಯಿಸ್ಕೊತಾ ಹೋಗ್ಬೇಕಾಗುತ್ತೆ. ಬಿಡುವು ಎಂದರೆ ಏನು ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಬಿಡುವು ಅಂತ ಅನ್ನೋದು ಎಲ್ಲಾರು ರೆಸ್ಟ್ ತಗೋಬೇಕು ಅಂದ್ರೆ ಕೆಲವರು 10 ನಿಮಿಷ ಕೂತ್ಕೋಬೇಕು ಅಂತ ಅನ್ಬೋದು, ಕೆಲವರು ನಿದ್ದೆ ಮಾಡ್ಬೇಕು ಅಂತ ಅನ್ಬೋದು, ಕೆಲವರು ಇನ್ನೇನೋ ಒಂದು ಕೆಲಸ ಮಾಡೋದ್ರಿಂದ ಬಿಡುವು ಸಿಗುತ್ತೆ ಅಂತ ಅನ್ಬೋದು. ಅದೇ ಹೇಳ್ತಾನೆ, ತಮ್ಮ ಕೆಲಸದಲ್ಲಿ ಅತೀವ ಆಸಕ್ತಿ ಇರುವ ಕೆಲವರಿಗೆ ಆ ಕೆಲಸವೇ ಬಿಡುವಿನಂತೆ ಆಹ್ಲಾದಕರವಾಗಿರುತ್ತದೆ. ಕೆಲವರು ಬಿಡುವಿಲ್ಲದೆ ಕೆಲಸ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಮಾಡೋ ಕೆಲಸನೇ ಅವ್ರು ಅಷ್ಟು ಆಸಕ್ತಿಯಿಂದ ಮಾಡ್ತಿರ್ತಾರೆ, ಅದೇ ಬಿಡುವು ಅನ್ನೋ ರೀತಿಯಲ್ಲಿ ಅವ್ರಿಗಿರುತ್ತೆ. ಅದಕ್ಕೆ ಬಿಡುವು ಅಂತ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ವೇರಿ ಆಗುತ್ತೆ, ಬೇರೆ ಬೇರೆ ತರ ಇರುತ್ತೆ. ಆಸಕ್ತಿಯಿಂದಲೇ ಮಾಡುವ ಅಧ್ಯಯನದ ಹಾಗೆ ಅಂತ ಕ್ರಿಯೆಯು ಬಿಡುವಿನ ಒಂದು ಬಗೆಯೇ ಆಗಿರುತ್ತದೆ. ಬೇರೆ ಕೆಲವರಿಗೆ ಏಕಾಂತಕ್ಕೆ ಒಳಸರಿಯುವುದೇ ಬಿಡುವು ಪಡೆಯುವ ವಿಧಾನವಾಗಿರಬಹುದು. ಅಂದ್ರೆ ಅವ್ರು ಯಾವ ರೀತಿ ಬಿಡುವನ್ನ ಬಯಸ್ತಾರೋ ಆ ರೀತಿ ಅವ್ರು ಬಿಡುವು ತಗೋಬೇಕಾಗತ್ತೆ ಅನ್ನೋದು. ಶಿಕ್ಷಕನಿಗೆ ತನ್ನದೇ ಆದ ಒಂದಿಷ್ಟು ಸಮಯ ಸಿಗಬೇಕಾದ್ರೆ ಅವನ ಸಂಗಡ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಮಿತಿಯೊಳಗೆ ಇರಬೇಕು. ಇದು ಇನ್ನೊಂದು ಪಾಯಿಂಟ್. ಹೆಚ್ಚಿಗೆ ಸ್ಟೂಡೆಂಟ್ಸ್ ನ ಅವನು ಕ್ಲಾಸ್ ರೂಮ್ ನಲ್ಲಿ ಇದ್ರೆ ಅವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಒಬ್ಬೊಬ್ರು ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಕ್ಕಾಗಲ್ಲ. ಇದೆಲ್ಲ ಒಂದು ಮಿತಿಗಳು ಇರುತ್ತೆ ಶಿಕ್ಷಕನಿಗೆ. ಅದು ಅವನು ಸುಲಭವಾಗಿ ನಿರ್ವಹಿಸಬಲ್ಲ ಸಂಖ್ಯೆಗಿಂತ ಹೆಚ್ಚಿರಬಾರದು. ಅಂದ್ರೆ ಆ ಒಬ್ಬ ಶಿಕ್ಷಕನಿಗೆ ಎಷ್ಟು ನಿರ್ವಹಿಸೋದಕ್ಕಾಗತ್ತೋ ಅದು ನೋಡಿ ಅದನ್ನ ಡಿಸೈಡ್ ಮಾಡಿ ಅಷ್ಟು ಸ್ಟೂಡೆಂಟ್ ಮಾತ್ರ ಇರೋ ಹಾಗೆ ನೋಡ್ಕೋಬೇಕು. ಶಿಕ್ಷಕನು ಅಧಿಕ ಸಂಖ್ಯೆಯ ಉಡಾಳ ವಿದ್ಯಾರ್ಥಿಗಳನ್ನು ನಿರ್ವಹಿಸಬೇಕಾಗಿ ಬಂದರೆ ಗುರು ಶಿಷ್ಯರ ನಡುವೆ ನೇರವಾದ ಅರ್ಥಪೂರ್ಣವಾದ ಸಂಬಂಧವು ಬಹುಮಟ್ಟಿಗೆ ಸಾಧ್ಯವಿಲ್ಲ. ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವಾಗ ಇನ್ನು ಕಮ್ಮಿ ಸ್ಟೂಡೆಂಟ್ಸ್ ಗಳನ್ನ ತಗೊಂಡು ಮಾಡ್ಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ಶಾಲೆಗಳನ್ನು ಚಿಕ್ಕದಾಗಿಡಲು ಇನ್ನೂ ಒಂದು ಕಾರಣವಿದೆ. ಪ್ರತಿಯೊಂದು ತರಗತಿಯಲ್ಲಿಯೂ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿರುವುದು ಅತ್ಯಗತ್ಯ. ಆಗ ಶಿಕ್ಷಕನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತನ್ನ ಸಂಪೂರ್ಣ ಗಮನವನ್ನು ಕೊಡಬಹುದು. ಯಾಕೆಂದ್ರೆ ಒಬ್ಬೊಬ್ಬ ಸ್ಟೂಡೆಂಟ್ಸ್ ಐಕ್ಯೂ, ಒಬ್ಬೊಬ್ರು ಅರ್ಥ ಮಾಡ್ಕೊಳ್ಳುವಂತ ಒಂದು ಶಕ್ತಿ ಬೇರೆ ಬೇರೆ ತರನೇ ಇರುತ್ತೆ. ಅದನ್ನ ನೋಡ್ಕೊಂಡು ಅವ್ರು ಯಾವ ರೀತಿ ಪಾಠ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ಒಬ್ಬೊಬ್ರನ್ನಾಗಿ ಅವ್ರನ್ನ ಸ್ಟಡಿ ಮಾಡ್ಲೇಬೇಕಾಗತ್ತೆ ಶಿಕ್ಷಕನಾದ ಸ್ಟೂಡೆಂಟ್ಸ್ ಹೆಂಗೆ ಅಂತ. ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು ಅಂತಂದ್ರೆ ಅಲ್ಲಿ ಕಮ್ಮಿ ಜನ ವಿದ್ಯಾರ್ಥಿಗಳಿದ್ರೆ ಮಾತ್ರ ಸಾಧ್ಯ ಆಗುತ್ತೆ.
ಈ ಸಂಖ್ಯೆಯು ದೊಡ್ಡದಾದರೆ ಅವನು ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ಬಹುಮಾನ ಶಿಕ್ಷೆಗಳ ವಿತರಣೆಯು ಶಿಸ್ತನ್ನು ಜಾರಿಗೆ ಮಾಡುವ ಸುಲಭದ ದಾರಿಯಾಗಿ ಬಿಡುತ್ತದೆ. ಜಾಸ್ತಿ ಆದ್ರೆ ಅವ್ರಿಗಿರೋದು ಒಂದೇ ಒಂದು, ಶಿಕ್ಷೆ ಕೊಡ್ತೀನಿ ಇಲ್ಲ ಪ್ರೈಸ್ ಕೊಡ್ತೀನಿ ಒಳ್ಳೆ ಕೆಲಸ ಮಾಡಿದ್ರೆ. ಅದೊಂದೇ ಒಂದು ಇದರಿಂದ ಮಾತ್ರ ಮಾಡಕ್ಕಾಗತ್ತೆ, ಅದರಿಂದ ಸಂಪೂರ್ಣ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಸಾಮೂಹಿಕವಾಗಿ ಗುಂಪು ಗುಂಪಾಗಿ ಸರಿಯಾದ ಶಿಕ್ಷಣವನ್ನು ನೀಡಲು ಸಾಧ್ಯವಿಲ್ಲ. ಪ್ರತಿಯೊಂದು ಮಗುವನ್ನು ಅಧ್ಯಯನ ಮಾಡಲು ಸಹನೆ ಬೇಕು, ಎಚ್ಚರ ಬೇಕು, ಬುದ್ಧಿಶಕ್ತಿ ಬೇಕು. ಮಗುವಿನ ಸಹಜ ಪ್ರವೃತ್ತಿಗಳನ್ನು, ಕೌಶಲ್ಯಾಸಕ್ತಿಗಳನ್ನು, ಮನೋಧರ್ಮವನ್ನು ಪರಿಶೀಲನೆಯಿಂದ ತಿಳಿಯಬೇಕು. ಇಷ್ಟೆಲ್ಲ ಇವಾಗ ಯಾರು ಮೇಷ್ಟ್ರುಗಳು ಮಾಡ್ತಾರೆ ಅಂತ ಅನ್ನೋದು ಅಚ್ಚರಿಯ ಸಂಗತಿನೇ ಆಗಿದೆ. ಈಗ ಪೇರೆಂಟ್ಸ್ ಗಳಿಗೆ ಇಷ್ಟು ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗಲ್ಲ. ಅವ್ರು ಸ್ಕೂಲಿಗೆ ಕಳಿಸ್ಬಿಟ್ರೆ ಮಕ್ಳಿಗೆ ಸಾಕು, ಅಲ್ಲಿ ಏನೋ ಅವರೆಲ್ಲ ಹೇಳ್ಕೊಡ್ತಾರೆ ಕಲ್ತ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಆದ್ರೆ ಇಲ್ಲಿ ಒಂದು ಮಗುವಿನ ಬಗ್ಗೆ ಏನೇನ್ ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಅಧ್ಯಯನ ಮಾಡಲು ಸಹನೆ ಬೇಕು, ಎಚ್ಚರ ಬೇಕು, ಬುದ್ಧಿಶಕ್ತಿ ಬೇಕು, ಮಗುವಿನ ಸಹಜ ಪ್ರವೃತ್ತಿಗಳನ್ನು, ಕೌಶಲ್ಯಾಸಕ್ತಿಗಳನ್ನು, ಮನೋಧರ್ಮವನ್ನು ಪರಿಶೀಲನೆಯಿಂದ ತಿಳಿಯಬೇಕು. ಇಷ್ಟು ಒಂದು ಸಹನೆ ಶಿಕ್ಷಕನಿಗೆ ಇರಬೇಕು ಅಂತ ವಿದ್ಯಾರ್ಥಿಗಳನ್ನ ಬಗ್ಗೆ ತಿಳಿಯೋದಕ್ಕೆ. ಅವನ ಕಷ್ಟ ಸುಖಗಳನ್ನು ಕಂಡುಕೊಳ್ಳಬೇಕು. ಅವನ ಮೇಲೆ ಇರಬಹುದಾದ ಆನುವಂಶಿಕ ಪ್ರಭಾವಗಳನ್ನು, ಅಂತೆಯೇ ತಂದೆ ತಾಯಿಯರ ಪ್ರಭಾವವನ್ನು ಗಮನಕ್ಕೆ ತಂದುಕೊಳ್ಳಬೇಕು. ಅವ್ರ ಒಂದು ಫ್ಯಾಮಿಲಿ ಬಗ್ಗೆ ಯಾವ ತರ ಇದೆಯೋ ಆ ವಿಚಾರನ ತಿಳ್ಕೊಂಡ್ರೆ ಮಾತ್ರ ಅವನಲ್ಲಿರುವಂತ ಒಂದು ಸ್ಕಿಲ್ ಏನಿದೆ, ಅವರು ಯಾವ್ದ್ರ ಮುಂದೆ ಬರ್ಬೋದು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಶಿಕ್ಷಕರಿಗೆ. ಅವರನ್ನು ಯಾವುದೋ ಒಂದು ಗುಂಪಿನ ಮುಖರಹಿತ ಸದಸ್ಯನೆಂದು ತಿಳಿಯುವುದು ತಪ್ಪು. ಇಷ್ಟೆಲ್ಲವನ್ನು ಮಾಡಲು ಚುರುಕಾದ ನಮನಶೀಲವಾದ ಮನಸ್ಸು ಬೇಕು. ಅಂತ ಮನಸ್ಸು ಯಾವುದೇ ವ್ಯವಸ್ಥೆ ಅಥವಾ ಪೂರ್ವಗ್ರಹಗಳ ಭಾರದಿಂದ ದುರ್ಬಲವಾಗಿರಬಾರದು. ಈ ಕೆಲಸಕ್ಕೆ ಕೌಶಲ್ಯ ಬೇಕು, ತೀವ್ರವಾದ ಆಸಕ್ತಿ ಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿನ ಬಗ್ಗೆ ಮಮತೆಯ ಭಾವನೆ ಬೇಕು. ಪ್ರೀತಿ ಮಮತೆ ಅಂತ ಅನ್ನೋದು ಶಿಕ್ಷಕನಲ್ಲಿ ಇರಬೇಕು ಮುಖ್ಯವಾಗಿ. ಈ ಗುಣಗಳನ್ನು ಹೊಂದಿರುವ ಶಿಕ್ಷಕರನ್ನು ನಿರ್ಮಾಣ ಮಾಡುವುದೇ ಇಂದಿನ ಬಹುಮುಖ್ಯ ಸಮಸ್ಯೆಗಳಲ್ಲಿ ಒಂದು. ಮೊದಲನೇದಾಗಿ ಶಿಕ್ಷಕರ ನಿರ್ಮಾಣ ಆಗ್ಬೇಕಾಗಿದೆ. ಈಗ ಆ ತರ ಒಂದು ಸ್ವಭಾವ ಇರೋದು. ಶಿಕ್ಷಕರ ನಿರ್ಮಾಣ ಆದ್ರೆ ಮುಂದಿನ ಒಂದು ಜನರೇಷನ್ ವಿದ್ಯಾರ್ಥಿಗಳನ್ನ ನಿರ್ಮಾಣ ಮಾಡೋದಕ್ಕಾಗತ್ತೆ. ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಬುದ್ಧಿಶಕ್ತಿಗಳು ಶಾಲೆಯ ವಾತಾವರಣದಲ್ಲಿ ಮೂಲೆ ಮೂಲೆಯಲ್ಲಿಯೂ ಸದಾ ಸರ್ವದಾ ನೆಲೆಸಿರಬೇಕು. ಅದು ಇದ್ದರೂ ಸರಿ ಇಲ್ಲವಾದರೂ ಸರಿ ಎಂಬ ನಿರ್ಲಕ್ಷ್ಯದ ಧೋರಣೆಯು ಖಂಡಿತವಾಗಿಯೂ ಸರಿಯಲ್ಲ. ಸುಮ್ಮನೆ ಆಗೊಮ್ಮೆ ಈಗೊಮ್ಮೆ ಸ್ವಾತಂತ್ರ್ಯ, ಬುದ್ಧಿಶಕ್ತಿ ಮುಂತಾದ ಪದಗಳನ್ನು ಮಂತ್ರದಂತೆ ಉಚ್ಚರಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ಅಂದ್ರೆ ಏನೋ ಒಂದು ಪಾಠ ಮಾಡ್ತೀವಿ, ರಿಪೀಟೆಡ್ ಮಾಡ್ತಾ ಇದ್ರೆ ಪದಗಳು ಸ್ಟೂಡೆಂಟ್ಸ್ ತಲೆನಲ್ಲಿ ಕೂತ್ಕೊಳ್ಳುತ್ತೆ, ಆಮೇಲೆ ಅವ್ರು ಮುಂದಕ್ಕೆ ತಿಳ್ಕೊತಾರೆ ಅನ್ನೋಂತ ಒಂದು ಭಾವನೆ ಕೆಲವು ಶಿಕ್ಷಕರಲ್ಲಿ ಇರುತ್ತೆ. ಬಟ್ ಆತರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕೇವಲ ಪದಗಳನ್ನ ನೀವು ಉಚ್ಚಾರಣೆ ಮಾಡಿ ಅದನ್ನ ಪದಗಳನ್ನ ಅರ್ಥ ತಿಳಿದೆ ಅದನ್ನ ಸ್ಟೂಡೆಂಟ್ಸ್ ತಲೆ ತುಂಬೋ ಪ್ರಯತ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಟ್ಟು ಸಮುದಾಯದ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಗತಿಗಳನ್ನು ಚರ್ಚೆ ಮಾಡಲು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಿಯಮಿತವಾಗಿ ಸಭೆ ಸೇರುವುದು. ಬರೀ ಶಿಕ್ಷಕರು ಒಂದೇ ಅಲ್ಲ, ಜೊತೆಯಲ್ಲಿ ವಿದ್ಯಾರ್ಥಿಗಳು ಒಂದು ಸಭೆಯನ್ನ ನಡೆಸೋ ಆಗಿರ್ಬೇಕು ಅವಾಗವಾಗ. ಸಭೆ ಸೇರುವುದು ಬಹಳ ಮುಖ್ಯ. ಒಂದು ವಿದ್ಯಾರ್ಥಿ ಸಮಿತಿಯನ್ನು ಸ್ಥಾಪಿಸಬೇಕು. ಅದರಲ್ಲಿ ಶಿಕ್ಷಕರಿಗೂ ಪ್ರಾತಿನಿಧ್ಯ ಇರಬೇಕು. ಈ ಸಮಿತಿಯ ಶಿಸ್ತು, ಶುಚಿ, ಆಹಾರ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ 10 ಹಲವು ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಬೇಕು. ಈಗ ಸ್ಟೂಡೆಂಟ್ಸ್ಗಳಲ್ಲೇ ಒಬ್ಬೊಬ್ಬರನ್ನ ಗುಂಪಲ್ಲಿ ಒಬ್ಬೊಬ್ಬ ನಾಯಕರನ್ನಾಗಿ ಅಂತ ಮಾಡೋದು, ಅವ್ರಿಗೆ ಒಂಚೂರು ಅವೇರ್ನೆಸ್ ಕೊಟ್ಟು ಅವರಿಂದ ಹೇಳುವಂಥದ್ದು, ದಿಸ್ ಇಸ್ ಅನದರ್ ಮೆಥಡ್. ಆ ತರ ಕೂಡ ಮಾಡುವಂತ ಪ್ರಯತ್ನ ಮಾಡಬೇಕು. ಹೆಚ್ಚು ಅವೇರ್ನೆಸ್ ಬರೋ ಹಾಗೆ ಮಾಡ್ಬೋದು. ಯಾವ್ದ್ರ ಬಗ್ಗೆ ಶಿಸ್ತು, ಆಹಾರ, ಅದ್ರ ಬಗ್ಗೆ ಎಲ್ಲನೂ. ಸ್ವಲ್ಪ ಮಟ್ಟಿಗೆ ಸ್ವಸುಖ ನಿರತರು, ಹಠಮಾರಿಗಳು ಆದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ನೆರವು ನೀಡುವ ಕೆಲಸವನ್ನು ಈ ಸಮಿತಿಯೇ ನಿರ್ವಹಿಸಬೇಕು. ಬೇಸಿಕಲಿ ಆಕ್ಟಿವ್ ಆಗಿ ಇಲ್ಲದೆ ಇದ್ರೆ, ಏನೋ ಒಂದು ಲೇಜಿನೆಸ್ ಇದೆ ಸ್ಟೂಡೆಂಟ್ಸ್ ಅಲ್ಲಿ, ಈಗ ಏನಾಗುತ್ತೆ ಅಂದ್ರೆ ಅವ್ರು ಯಾರು ಸ್ಟೂಡೆಂಟ್ ಲೀಡರ್ ಇರ್ತಾರೋ ಅವ್ರು ಸ್ವಲ್ಪ ಪರ್ಸನಲ್ ಅಟೆನ್ಷನ್ ತಗೊಳ್ಳೋ ತರ ಒಂದು ಆಗುತ್ತೆ. ಅದರಿಂದ ಕೂಡ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಕೇವಲ ಎಲ್ಲಾನು ಶಿಕ್ಷಕನೇ ಮಾಡಕ್ ಆಗದೆ ಇದ್ರು ಈ ತರ ಒಂದು ಗುಂಪಾಗಿ ಮಾಡಿಕೊಂಡು ಲೀಡರ್ಸ್ ಗಳನ್ನ ಮಾಡಿ ಅದನ್ನ ಮಾನಿಟರ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು.
ಇದ್ರಲ್ಲಿ ನಾವು ಹುಡುಗರಲ್ಲಿ ಪ್ರೈಮರಿ ಸ್ಕೂಲ್ ಓದುವಾಗ ಬೆಂಚ್ ಲೀಡರ್ ಅಂತ ಒಬ್ರು ಮಾಡೋರು. ಇವಾಗೆಲ್ಲ ಜ್ಞಾಪಕನೇ ಇಲ್ಲ, ಈಗಿನವ್ರು ಎಲ್ಲ ಮಾಡ್ತಾರೆ. ಸ್ಕೂಲ್ ಕ್ಲಾಸ್ ಮಾನಿಟರ್ ಒಂದು ಬೆಂಚ್ ಲೀಡರ್ ಅಂತ ಒಬ್ರು ಮಾಡೋರು. ಹೋಮ್ ವರ್ಕ್ ಮಾಡಿದ್ದೇವೆ ಅಂದ್ರೆ ನಾವು 6 ಜನ 7 ಜನ ಕೂತ್ಕೊಂಡು ಎಲ್ಲಾರು ಚೆಕ್ ಮಾಡೋದು. ಆ ಲೀಡರ್ ಬೆಂಚ್ ಲೀಡರ್ ಚೆಕ್ ಹ್ಞೂ ಅಂತಂದ್ರೆ ಅವ್ರು ಮಿಸ್ ಹೇಳೋದು, ಸಾರ್ ಹೇಳೋದು ಇವರೆಲ್ಲ ಮಾಡಿದಾರೆ, ಇಲ್ಲ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್. ಅವ್ರು ಎಲ್ಲಾರನ್ನೂ ನೋಡಕ್ಕೆ ಬರ್ತಿರ್ಲಿಲ್ಲ. ಆತರ ಬೆಂಚ್ ಲೀಡರ್ ಬೇಕು ಅಂತ ಇಲ್ಲಿ ಹೇಳ್ತಿರೋದು. ಜೊತೆಗೆ ಮೆಂಟರ್ಸ್ ಅಂತ ಮಾಡ್ತಾರಲ್ಲ, ಮೆಂಟರ್ಸ್ ಅಂತ ಮಾಡ್ತಾರೆ ಕಾಲೇಜ್ ಲೆವೆಲ್, ಪ್ರೊಫೆಷನಲ್. ಕರೆಕ್ಟ್. ಒಬ್ರು ಎಲ್ಲಾ ಸ್ಟೂಡೆಂಟ್ಸ್ ಆಗಲ್ಲ. ಒಬ್ಬೊಬ್ಬ ಟೀಚರ್ಗೆ ಇಷ್ಟಿಷ್ಟು ಸ್ಟೂಡೆಂಟ್ಸ್ ಇಂದ ಅಲಾಟ್ ಮಾಡುತ್ತಾರೆ, ಸೈನ್ ಮಾಡುತ್ತಾರೆ. ಅವರು ಇವ್ರು ಹೇಳ್ತಾರಲ್ಲ ಸರ್ವತೋಮುಖ, ಅವ್ರಿಗೆ ಎಲ್ಲ ಪೂರ್ವಾಪರ ಗೊತ್ತಿರ್ಬೇಕು. ಬರೀ ಶಿಕ್ಷಣದಷ್ಟೇ ಪ್ರತಿಯೊಂದು ಅವರು ಕಷ್ಟ ಸುಖ, ಅವ್ರು ಯಾಕೆ ಓದಕ್ ಆಗ್ತಿಲ್ಲ, ಅವ್ರಿಗೆ ಏನ್ ತೊಂದ್ರೆ ಅದನ್ನು ತಿಳ್ಕೊಂಡು ಅವ್ರಿಗೆ ಗೈಡೆನ್ಸ್ ಕೊಡಕ್ಕೋಸ್ಕರ ಈಗ ಕಾಲೇಜ್ಗಳಲ್ಲೆಲ್ಲ ಆ ತರ ಮಾಡ್ತಾರೆ ಮೆಂಟರ್ಶಿಪ್. ಮೆಂಟರ್ಸ್ ಅಂತ ಮೋಸ್ಟ್ಲಿ ಕಾಲೇಜ್ ಲೆವೆಲ್ ಅಲ್ಲಿ ಅದು ವರ್ಕ್ ಆಗುತ್ತೆ. ಹೌದು, ಚಿಕ್ಕ ಸ್ಕೂಲ್ಗಳಲ್ಲಿ ಬರೀ ಈ ತರ ಆಗುತ್ತೆ. ಕಾಲೇಜ್ ಲೆವೆಲ್ ಅಲ್ಲಿ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಅದು ಪ್ರಾಬ್ಲಮ್ಗಳು ಅನಲೈಸ್ ಮಾಡೋದು, ಏನಕ್ಕೆ ಇದಾಗ್ತಾ ಇಲ್ಲ ಅದೆಲ್ಲ ಮಾಡ್ಬೋದು. ಅವೆಲ್ಲ ಏನ್ ಮಾಡ್ತಾರೆ ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮಾಡ್ತಾರ. ಹೌದೌದು, ಅದ್ ಮಾಡ್ತಾರೆ. ಈಗಿನ ಸ್ಕೂಲ್ಗಳಲ್ಲೆಲ್ಲ ಮಾಡ್ತಾರೆ. ಎಷ್ಟು ಕಮ್ಯುನಿಕೇಟ್ ಆಗತ್ತೆ ಅನ್ನೋದಷ್ಟೇ ಅದೊಂದು ಮುಖ್ಯ. ಅದೊಂದು ಇಟ್ಕೊಂಡಿದ್ದಾರೆ ಅಷ್ಟೇ ಇವಾಗೆಲ್ಲ ಸ್ಕೂಲ್ಗಳಲ್ಲಿ. ಯಾವ್ದೋ ಒಂದು ಟೆಸ್ಟ್ ಆಗತ್ತೆ, ಒಂದು ರಿಸಲ್ಟ್ ಬರುತ್ತೆ, ಮಾರ್ಕ್ಸ್ ಕಾರ್ಡ್ ಕೊಡುವಾಗ ಪೇರೆಂಟ್ಸ್ ನ ಕರೆದು ಬಿಡೋದು. ಬಟ್ ಏನಂದ್ರೆ ಒನ್ ಟು ಒನ್ ಮಾಡ್ತೀವಿ. ಹೌದೌದು, ಎದುರುಗಡೆ ಕರ್ಸ್ಬಿಟ್ಟು ಮಾತಾಡೋದು. ಹೌದೌದು, ಅದೇನಂದ್ರೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಕೂಡ ಸ್ವಲ್ಪ ಇದ್ ಮಾಡತ್ತಾರ ಅವ್ರಿಗೆ ಏನ್ ಮಾಡ್ಬೇಕು ಅಂತ. ಟೀಚರ್ ಮೀಟಿಂಗ್ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಮಕ್ಕಳಿಗೆ ಮತ್ತೆ ಓದಿಸ್ಬೇಕು. ಈ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಜಾರಿಗೆ ತರುವ ಹೊಣೆಗಾರಿಕೆ ಮತ್ತು ಈ ಎಲ್ಲಾ ಕೆಲಸಗಳ ಮೇಲುಸ್ತುವಾರಿಯಲ್ಲಿ ನೆರವು ನೀಡುವ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳೇ ಹೊರಬೇಕು. ಈ ಕೆಲಸಕ್ಕಾಗಿ ಅವರು ತಮ್ಮಲ್ಲೇ ಕೆಲವರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಶಾಲೆಯಲ್ಲಿ ನಡೆಯುವ ಸರ್ಕಾರದ ತರಬೇತಿಯು ನಂತರದ ಜೀವನದಲ್ಲಿ ಇದೇ ಬಗೆಯ ಸ್ವಯಂ ಆಡಳಿತವನ್ನು ನಡೆಸಲು ನೆರವಾಗುತ್ತದೆ. ಮಗುವು ತನ್ನ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ನಡೆಯುವ ಯಾವುದೇ ಚರ್ಚೆಯಲ್ಲಿ ಬುದ್ಧಿಶಾಲಿಯಾಗಿ, ನಿಷ್ಪಕ್ಷಪಾತವಾಗಿ, ಕಾಳಜಿ ಸಹಿತವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾಗಿರುವಂತ ಒಂದು ಪರಿಸರ ನಿರ್ಮಾಣ ಆದ್ರೆ ಅದು ಸಾಧ್ಯ ಆಗುತ್ತೆ ಅನ್ನೋದು. ಇಲ್ಲಿ ಮಗು ಯಾವುದೇ ಚರ್ಚೆಯಲ್ಲಿ ಬುದ್ಧಿಶಾಲಿಯಾಗಿ, ನಿಷ್ಪಕ್ಷಪಾತಿಯಾಗಿ, ಕಾಳಜಿ ಸಹಿತವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದ್ರೆ ಇವ್ರು ಮಾಡ್ತಿರೋಂತ ಇಷ್ಟೆಲ್ಲ ಇದು ರಿಸಲ್ಟ್ ಅಟ್ಲೀಸ್ಟ್ ಅಷ್ಟು ವರ್ಕ್ ಆಗ್ಬೇಕದು ಅನ್ನುವಂಥದ್ದು, ಆ ಪ್ರಭಾವ ಬೀರ್ಬೇಕು ಒಬ್ಬ ವಿದ್ಯಾರ್ಥಿ ಮೇಲೆ. ಅಂತ ಮಗು ಪ್ರಬುದ್ಧನಾದ ನಂತರ ಜೀವನದಲ್ಲಿ ಎದುರಿಸುವ ಇನ್ನಷ್ಟು ಜಟಿಲವೂ ಸಂಕೀರ್ಣವೂ ಆದ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ, ನಿರ್ಭಾವಕವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ಅದರಿಂದ ಆಗುವಂತ ಉಪಯೋಗ ಏನು ಅಂತ, ಮುಂದೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರೆ ಅದನ್ನ ಎದುರಿಸುವಂತ ಒಂದು ಶಕ್ತಿ ಇರುತ್ತೆ. ಆ ಗುಣಗಳು ಆ ಚಿಕ್ಕ ವಯಸ್ಸಲ್ಲೇ ಬಂದ್ರೆ ಮಕ್ಕಳು ಪರಸ್ಪರರ ಕಷ್ಟ ಸುಖಗಳನ್ನು, ವಿಶಿಷ್ಟ ಗುಣಗಳನ್ನು, ಭಾವಭಂಗಿಗಳನ್ನು ಅರ್ಥ ಮಾಡಿಕೊಳ್ಳಲು ಶಾಲೆಯು ಪ್ರೋತ್ಸಾಹ ನೀಡಬೇಕು. ಅಂತ ಮಕ್ಕಳು ತಾವು ದೊಡ್ಡವರಾದ ಮೇಲೆ ಇತರರೊಂದಿಗಿನ ಸಂಬಂಧದಲ್ಲಿ ಚಿಂತನಶೀಲರು, ಸಹನಶೀಲರು ಆಗುತ್ತಾರೆ. ಇದೆಲ್ಲ ಮುಂದೆ ಆಗುವಂತ ಒಂದು ಬೆಳವಣಿಗೆಗಳು. ಇಂದಿನ ಒಂದು ವಿದ್ಯಾರ್ಥಿಗಳ ಮಟ್ಟದಲ್ಲಿ ಈ ಒಂದು ಅಭಿವೃದ್ಧಿಗಳು ನಡೆದ್ರೆ ಈ ತರ ಒಂದು ಬೆಳವಣಿಗೆ ಆಗತ್ತೆ. ತುಂಬಾ ಒಳ್ಳೆ ಸಿಸ್ಟಮ್. ನೀವ್ ಹೇಳ್ದಂಗೆ ಬೆಂಚ್ ಲೀಡರ್ ಅಟ್ಲೀಸ್ಟ್ ಒಂದ್ 5 ಜನ 6 ಜನ ಯಾರು ಕುತ್ಕೋತಾರೋ ಅವ್ರ ಮೇಲ್ ವಿಚಾರಣೆ ಅಂದ್ರೆ ಅಲ್ಲೂ ಚರ್ಚೆ ಮಾಡಿ ಅವ್ರಿಗಿರೋ ಸಮಸ್ಯೆಗಳನ್ನ ನೋಡ್ಕೊಳ್ಳೋದು. ಚಿಕ್ಕ ವಯಸ್ಸಿನಿಂದಲೇ ಆ ಗುಣಗಳನ್ನು ಬೆಳೆಸ್ಕೊತಾರೆ. ದೊಡ್ಡವರಾದ್ಮೇಲೂ ಕಲೆಕ್ಟಿವ್ ಆಗಿ ಚರ್ಚೆ ಮಾಡಿ ಅವರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಕ್ಕಂತ ಸಾಮರ್ಥ್ಯವನ್ನ ಇನ್ಕಲ್ಕೇಟ್ ಮಾಡ್ತಿದ್ದಾರೆ. ಚಿಕ್ಕ
ಏನಂದ್ರೆ ಇವಾಗಿನ ಸ್ಕೂಲ್ಗಳೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರೋದು, ಕ್ಲಾಸ್ಗಳಲ್ಲಿ ಮಾತಾಡಬಾರ್ದು ಅನ್ನೋಂಥದ್ದು, ಅವೆಲ್ಲ ಇಟ್ ಗಿವ್ಸ್ ನೆಗೆಟಿವ್ ರಿಸಲ್ಟ್. ಒಬ್ರಿಗೊಬ್ರು ಸಂವಹನ ನಡೀದೇ ಇರೋವಂಥದ್ದು. ಅದು ಅರ್ಥ ಆಗಲ್ಲ. ಏನೋ ಹೊರ ಪ್ರಪಂಚದಲ್ಲಿ ಏನೋ ಸ್ವಲ್ಪ ಮೀಟ್ ಮಾಡ್ತಾರೆ ಹುಡುಗರು, ಯಾವ ರೀತಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಈ ಒಂದು ಎನ್ವೈರನ್ಮೆಂಟ್ ಕ್ಲಾಸ್ಗಳಲ್ಲೇ ಅದು ಆಗ್ಬೇಕು, ಒಂದು ಡಿಸ್ಕಷನ್ ಅದು ಇದು ನಡೆಯೋ ತರ. ಆದ್ರೆ ಅವೆಲ್ಲ ಈ ಪ್ರಯತ್ನಗಳೆಲ್ಲ ಆಗತ್ತೆ. ಇಲ್ಲಾಂದ್ರೆ ಎಲ್ಲಾ ಸ್ಕೂಲ್ಗಳಲ್ಲೂ ಸಾಮಾನ್ಯ ಜಗಳ ಆಡೋದು, ಫೈಟಿಂಗ್ ಆಡೋದು ಅದೆಲ್ಲ ನಡೆದು ಬಿಡುತ್ತೆ ಎಲ್ಲಾನು. ಪ್ರೈಮರಿ ಸ್ಕೂಲ್ ಲೆವೆಲ್ ಅವೆಲ್ಲ ಜಾಸ್ತಿ ಅದು ಆ ತರ ಶುರು ಮಾತ್ರ ಹೈಸ್ಕೂಲ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವೆಲ್ಲ. ರೊಟೇಷನ್ ಮಾಡ್ಬೇಕು. ಇಮೇಜ್ ಲೀಡರ್ ನೀವು ಹೇಳಿದ್ರೆ ಒಬ್ಬರಿಗೆ ಕೊಟ್ರೆ ಇನ್ನೊಬ್ರು ಚೇಂಜ್ ಮಾಡ್ತಾರೆ. ಹೌದು, ಅವರವರನ್ನೇ ಭಿನ್ನಾಭಿಪ್ರಾಯ ಬಂದ್ಬಿಡುತ್ತೆ. ಚೇಂಜ್ ಹೌದೌದು, they also learn the ಕರೆಕ್ಟ್ cooperativeness ಹೆಂಗಿರ್ಬೇಕು, ಕೋಆಪರೇಟ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕರೆಕ್ಟ್ ಕರೆಕ್ಟ್. ಅದೇ ಇದೆಲ್ಲ ಮಾಡ್ಬೇಕು, ಇದೆಲ್ಲ ಮಾಡುವಂತ ಶಿಕ್ಷಕ ಬೇಕು ಅಂತ. ಆತರ ಸಿಸ್ಟಮ್ ಅದೇ ಬೇಕು. ಕರೆಕ್ಟ್. ಎಜುಕೇಶನ್ ಯಾಕೆಂದ್ರೆ ಎಲ್ಲದಕ್ಕೂ ಪ್ರೊಸೀಜರ್ನೇ ಕೊಡಕ್ಕಾಗಲ್ಲ, ನೀವ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಶಿಕ್ಷಕನಿಗೆ ಗೊತ್ತಾಗ್ಬೇಕು, ಈಗ ಸ್ಟೂಡೆಂಟ್ಸ್ ಮನೋಭಾವ ನೋಡಿ ನಾವ್ ಹಿಂಗ್ ಮಾಡಿದ್ರೆ ಸರಿ ಹೋಗ್ಬೋದು ಅನ್ನೋದು ಅಂತ ಒಂದು ತೀರ್ಮಾನ ತಗೊಳ್ಳೋಷ್ಟು ಶಕ್ತನಾಗಿರ್ಬೇಕು ಶಿಕ್ಷಕನದು. ಅದಕ್ಕೆ ಶಿಕ್ಷಕನ ಒಂದು ಅಪಾಯಿಂಟ್ ಮಾಡೋದೇ ಒಂದು ಚಾಲೆಂಜಿಂಗ್ ಆಗಿದೆ. ಆ ತರ ಒಂದು ಮನೋಭಾವ ಇರುವಂತ. ಹೌದೌದು. ಇದೇ ಬಗೆಯ ಸ್ವಾತಂತ್ರ್ಯ ಹಾಗೂ ಬುದ್ಧಿಶಕ್ತಿಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿಯೂ ಕಾಣಿಸಿಕೊಳ್ಳಬೇಕು. ಸರ್ವತೋಮುಖ ಅಭಿವೃದ್ಧಿಯಾಗಿರಬೇಕು ಅನ್ನುವಂಥದ್ದು. ಅವನು ಕೇವಲ ಯಂತ್ರವಾಗದೆ ಸೃಜನಶೀಲತೆಯ ನೆಲೆಗಳನ್ನು ಪಡೆಯಬೇಕು. ಇದು ಸಾಧ್ಯವಾಗಲು ಯಾರೋ ನೀಡಿದ ಸೂತ್ರವಾಕ್ಯಗಳನ್ನು, ಅಂತಿಮ ತೀರ್ಮಾನಗಳನ್ನು ಸುಮ್ಮನೆ ಒಪ್ಪದ ಹಾಗೆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು. ವಿಜ್ಞಾನ ವಿಷಯಗಳನ್ನು ಕಲಿಸುವಾಗಲೂ ಇದೇ ಮಾರ್ಗವನ್ನು ಅನುಸರಿಸಬೇಕು. ಇಲ್ಲಿಯೂ ತರ್ಕ ಮತ್ತು ಚರ್ಚೆಗಳು ಮುಖ್ಯವಾಗಬೇಕು. ವಿದ್ಯಾರ್ಥಿಯು ಸಮಸ್ಯೆಯನ್ನು ಅದರ ಸಮಗ್ರತೆಯಲ್ಲಿ ನೋಡಲು ಮತ್ತು ತನ್ನ ಸ್ವಂತ ವಿವೇಚನೆಯನ್ನು ಉಪಯೋಗಿಸಲು ಸಾಧ್ಯವಾಗಬೇಕು. ಆ ರೀತಿಯಲ್ಲಿ ಬೇಕಾಗುವಂಥದ್ದು ಅಂದ್ರೆ ಈಗ ವಿಜ್ಞಾನ ವಿಷಯಗಳು ಬಂದಾಗ ಬೇರೆ ತರನೇ ಕ್ಲಾಸ್ಗಳಲ್ಲಿ ಪಾಠಗಳು ಮಾಡ್ತಾರೆ. ಒಂದು ಎಕ್ಸ್ಪೆರಿಮೆಂಟ್ ಮುಂದೆ ಇಟ್ಕೊಂಡು ಅದನ್ನು ತೋರಿಸಿ, ಯಾಕಂದ್ರೆ ವಿದ್ಯಾರ್ಥಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಂದು ಇದು ಕೊಡ್ತಾರೆ, ಮೆಟೀರಿಯಲ್ ಕೊಡ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಥಿಯರಿ ಹೇಳ್ತಿದ್ರೆ ಗೊತ್ತಾಗದೇ ಇಲ್ಲ. ಅದಕ್ಕೆ ಸೂಟಬಲ್ ಆಗಿರುವಂತ ಒಂದು ಎಕ್ಸ್ಪೆರಿಮೆಂಟ್ ಎದುರುಗಡೆ ತೋರಿಸಿ ಆಮೇಲೆ ಥಿಯರಿ ಹೇಳಿದ್ರೆ ಅವನು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಒಂದು ಇದಾಗತ್ತೆ. ಆ ತರ ಅದಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಸನ್ನಿವೇಶಗಳನ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಂತ, ಆಯಾ ಒಂದು ಸಬ್ಜೆಕ್ಟ್ಗೆ ಬೇಕಾಗಿರೋ ರೀತಿಯಲ್ಲಿ. ಹಾಗಾದರೆ ಮಾರ್ಗದರ್ಶನದ ಸ್ವರೂಪ ಹೇಗಿರಬೇಕು, ಅದರ ಅಗತ್ಯವಿಲ್ಲವೇ? ಈ ಪ್ರಶ್ನೆಗೆ ನೀಡುವ ಉತ್ತರವು ಮಾರ್ಗದರ್ಶನ ಎನ್ನುವ ಪದಕ್ಕೆ ನೀವು ನೀಡುವ ವ್ಯಾಖ್ಯೆಯನ್ನು ಅವಲಂಬಿಸಿರುತ್ತದೆ. ಶಿಕ್ಷಕರು ತಮ್ಮ ಅಂತರಂಗದ ಆಳದಲ್ಲಿ ಎಲ್ಲಾ ಭಯಗಳನ್ನು, ದಬ್ಬಾಳಿಕೆ ಎಲ್ಲ ಹಂಬಲಗಳನ್ನು ಕಳೆದುಕೊಂಡಿದ್ದರೆ ಆಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಸೃಜನಶೀಲ ತಿಳುವಳಿಕೆ ಹಾಗೂ ಬಿಡುಗಡೆಯ ಹಾದಿಯಲ್ಲಿ ಕರೆದೊಯ್ಯಬಲ್ಲರು. ಅಂದ್ರೆ ಇದು ಸಂಪೂರ್ಣವಾಗಿ ಶಿಕ್ಷಕನ ಮೇಲೆ ಡಿಪೆಂಡ್ ಆಗಿದೆ. ಅವನು ಭಯರಹಿತವಾಗಿರ್ಬೇಕು, ಎಲ್ಲವನ್ನು ತರ ಜಯಿಸಿರುವಂತ ಒಂದು ಮನೋಭಾವ ಇರಬೇಕು, ಜಯಿಸುವಂತ. ಆಗ ವಿದ್ಯಾರ್ಥಿನ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವರ ಮನಸ್ಸಿನ ಮೂಲೆಯಲ್ಲಿ ವಿದ್ಯಾರ್ಥಿಯನ್ನು ಯಾವುದೋ ನಿರ್ದಿಷ್ಟ ಗುರಿಯ ಕಡೆ ಕರೆದುಕೊಂಡು ಹೋಗುವ ಅಪೇಕ್ಷೆ ಇದ್ದರೆ ಆಗ ಅವರು ಮಕ್ಕಳ ಬೆಳವಣಿಗೆಯಲ್ಲಿ ಕಂಟಕವಾಗುತ್ತಾರೆ. ನೀನು 100 ಮಾರ್ಕ್ಸ್ ತೆಗಿಲೇಬೇಕು, ನಾಳೆ ಇನ್ನೊಂದ್ ಕಡೆ ಕಾಲೇಜಲ್ಲಿ ಸೀಟ್ ತಗೊಳ್ಳೇಬೇಕು, ಇಲ್ಲ ಆ ಕೋರ್ಸ್ ಹೋಗ್ಲೇಬೇಕು ಮುಂದಕ್ಕೆ ಅನ್ನೋ ಇಂಟೆನ್ಷನ್ ಇಂದ ಮಾತ್ರ ಮಕ್ಕಳನ್ನ ಬೆಳೆಸ್ಬೇಡಿ ಅನ್ನೋದು ಶಿಕ್ಷಕರಿಗೆ ಹೇಳುವಂತ ಕಿವಿ ಮಾತಲ್ಲಿ ಹೇಳ್ತಾರೆ. ಅವರ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಅದನ್ನ ಮಾಡಿ ನೋಡಿ. ಆಗ ಅವರು ಮಕ್ಕಳ ಬೆಳವಣಿಗೆಯಲ್ಲಿ ಕಂಟಕರಾಗುತ್ತಾರೆ. ಆ ತರ ಆದ್ರೆ ಅದು ಒಂದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಮುಂದೆ ಬಾ ಅಂತ ಪ್ರಯತ್ನ ಪಟ್ರೆ, ತಾನೇ ಆರಿಸಿಕೊಂಡ ಅಥವಾ ಬೇರೆಯವರು ಕೊಡ ಮಾಡಿದ ಧ್ಯೇಯೋದ್ದೇಶಗಳ ಕಡೆಗೆ ನಡೆಯಲೆಂದೇ ದೊರೆಯುವ ಮಾರ್ಗದರ್ಶನವು ಸೃಜನಶೀಲತೆಯನ್ನು ಮುರುಟಿಸುತ್ತದೆ. ಯಾಕಂದ್ರೆ ಆ ವಿದ್ಯಾರ್ಥಿಯ ಆಸಕ್ತಿಗಳು ಯಾವ ರೀತಿ ಇರುತ್ತೆ ಏನು ಅಂತ ತಿಳ್ಕೊಳ್ಳದೆ ಅದನ್ನ ಮಾಡೋದಕ್ಕಾಗತ್ತಾ? ಮಾಡೋ ತರ ಆಗುತ್ತೆ. ಒಂದು ಯಾವ್ದೋ ಒಂದು ಪ್ರಯತ್ನ ಮಾಡಿದ್ರೆ ಒಂದೇ ಲೈನಲ್ಲಿ ನೀನ್ ಮುಂದೆ ಬಾ ಅಂತ ಹೇಳಿದ್ರೆ ಅವಾಗ ಅವನಲ್ಲಿರುವಂತ ಒಂದು ಸೃಜನಶೀಲತೆ ಎಲ್ಲ ಹೋಗ್ಬಿಡುತ್ತೆ. ಅದು
ಬೆಳೆಯೋದೇ ಇಲ್ಲ ಅನ್ನೋದು. ಶಿಕ್ಷಕನಿಗೆ ವಿದ್ಯಾರ್ಥಿಯ ಸ್ವಾತಂತ್ರ್ಯದ ಬಗ್ಗೆ ಕಾಳಜಿ ಇರಬೇಕು. ತನ್ನ ಪೂರ್ವಾಗ್ರಹಗಳನ್ನು ಹೇರುವ ಹಂಬಲ ಇರಬಾರದು. ಇದು ಮುಖ್ಯವಾಗಿ ಶಿಕ್ಷಕನಲ್ಲಿ ಇರಬೇಕಾಗಿರೋದು. ಅಂತ ಶಿಕ್ಷಕರು ಮಗುವಿಗೆ ಈ ಸ್ವತಂತ್ರವನ್ನು ಕಂಡುಕೊಳ್ಳಲು ನೆರವಾಗುತ್ತಾರೆ. ಅವನ ಮೂಲಕ ಮಗು ತನ್ನ ಸ್ವಂತ ಪರಿಸರವನ್ನು ಅರ್ಥ ಮಾಡಿಕೊಳ್ಳುತ್ತದೆ, ತನ್ನ ಭಾವಲೋಕ ಹಾಗೂ ಸ್ವಭಾವವನ್ನು ತಿಳಿದುಕೊಳ್ಳುತ್ತದೆ, ತನ್ನ ಧಾರ್ಮಿಕ ಕೌಟುಂಬಿಕ ಹಿನ್ನೆಲೆಯನ್ನು ಸರಿಯಾಗಿ ಗ್ರಹಿಸುತ್ತದೆ. ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಒಬ್ಬ ಒಳ್ಳೆ ಶಿಕ್ಷಕ ಸಿಕ್ಕರೆ ಮಗು ಯಾವ ರೀತಿ ಎಲ್ಲವನ್ನೂ ಕಲಿತಾ ಹೋಗುತ್ತೆ ಎನ್ನುವುದು. ಅವು ತನ್ನ ಮೇಲೆ ಹೊಂದಿರಬಹುದಾದ ಪ್ರಭಾವ ಪರಿಣಾಮಗಳನ್ನು ತಿಳಿದುಕೊಳ್ಳುತ್ತದೆ. ಇದೆಲ್ಲವೂ ಸಾಧ್ಯವಾಗಲು ಶಿಕ್ಷಕನ ಸಹಾಯ ಬೇಕು. ಶಿಕ್ಷಕರ ಹೃದಯದಲ್ಲಿ ಪ್ರೀತಿ ಸ್ವಾತಂತ್ರ್ಯಗಳ ಚಿಲುಮೆ ಚಿಮ್ಮುತ್ತಿರಬೇಕು. ಹಾಗಿದ್ದರೆ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅವನ ಅಗತ್ಯಗಳು ಮತ್ತು ಕಷ್ಟಗಳ ಚೌಕಟ್ಟಿನಲ್ಲಿಯೇ ಗ್ರಹಿಸುತ್ತಾರೆ. ಆಗ ಅವರ ಸೂತ್ರಗಳು ಮತ್ತು ವಿಧಾನಗಳಿಗೆ ಅನುಗುಣವಾಗಿ ಕೆಲಸ ಮಾಡುವ ಯಂತ್ರಗಳಾಗುವುದಿಲ್ಲ. ಬದಲಾಗಿ ಸದ್ಯೋಜಾತ ಪ್ರತಿಭೆಯಿಂದ ಮಾನವ ಜೀವಿಗಳಾಗುತ್ತಾರೆ. ಅಂದ್ರೆ ಅವರಲ್ಲಿ ನಿಜವಾದ ಪ್ರತಿಭೆ ಹೊರಬಂದು ಸೃಜನಶೀಲತೆಯಿಂದಾಗಿ ಅವರು ಒಳ್ಳೆಯ ಒಂದು ಆಗ್ತಾರೆ. ಸರಿಯಾದ ಶಿಕ್ಷಣವು ಇನ್ನೊಂದು ಬಗೆಯಲ್ಲಿಯೂ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು. ತಾನು ನಿಜವಾಗಿಯೂ ಯಾವುದರಲ್ಲಿ ಆಸಕ್ತನಾಗಿರನೆಂದು ಕಂಡುಕೊಳ್ಳುವುದು ವಿದ್ಯಾರ್ಥಿಗೆ ಕಡು ಕಷ್ಟದ ಕೆಲಸ. ಇದು ಇವತ್ತಿಗೂ ಅಷ್ಟೇ, ಎಲ್ಲಾ ಕಾಲದಲ್ಲೂ ಅಷ್ಟೇ. ನನ್ನ ಆಸಕ್ತಿ ಏನೋ, ನಾನು ಯಾವ ಲೈನಲ್ಲಿ ಮುಂದೆ ಬರಬೇಕು ಅಂತ ಅನ್ನೋದು ವಿದ್ಯಾರ್ಥಿ ಕಂಡುಕೊಳ್ಳೋದು ಅಥವಾ ವಿದ್ಯಾರ್ಥಿಗೆ ಕಂಡುಕೊಳ್ಳೋ ರೀತಿಯಲ್ಲಿ ಸಹಾಯ ಮಾಡೋದು, ಅದು ಯಾವತ್ತೂ ಎಲ್ಲರಿಗೂ ಚಾಲೆಂಜಿಂಗ್ ಕೆಲಸನೇ ಆಗೋಗ್ಬಿಟ್ಟಿದೆ. ಅವ್ರು ನಿಜವಾಗ್ಲೂ ಆಸಕ್ತಿ ಎಲ್ಲಿದೆ ಅಂತ ಗೊತ್ತಾದ್ರೆ ಅವ್ನು ಮುಂದೆ ಬರೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಅದನ್ನ ಕಂಡುಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಎಷ್ಟೋ ಜನ ಜೀವನ ಇಡೀ ಕಷ್ಟ ಆಸಕ್ತಿ ಇಲ್ದಾರ ಕೆಲಸಗಳನ್ನ ಮಾಡ್ಕೊಂಡೇ ಜೀವನ ಕಳೆದು ಬಿಡ್ತಾರೆ ಅಂತ ಅನ್ನೋದು ಕೂಡ ಇದೆ. ಅದು ಯಾಕೆಂದ್ರೆ ಅವ್ರ ಆಸಕ್ತಿಗಳನ್ನ ಕಂಡ್ಕೊಳ್ದೇ ಇರೋದು, ಮತ್ತೆ ಆಸಕ್ತಿಗಳನ್ನ ಕಂಡ್ಕೊಂಡ್ರು ಅದ್ರಲ್ಲಿ ಮುಂದೆ ಬರಕ್ ಆಗದೆ ಇರೋವಂಥದ್ದು. ಮತ್ತೆ ದಟ್ ಮೇ ನಾಟ್ ಬಿ ಪ್ರೊಡಕ್ಟಿವ್. ಆಸಕ್ತಿಗಳಿರುತ್ತೆ, ಅದೇನು ಏನು ಮಾಡೋಕ್ಕಾಗಲ್ಲ, ನಾನು ಬದುಕ್ಸಾಗಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅವಾಗ? ಆಸಕ್ತಿ ಬಿಟ್ಟು ಬೇರೆ ಲೈನ್ ಹೋಗ್ಲೇಬೇಕಾಗುತ್ತೆ. ಈಗ ಏನೋ ಓದೋ ಆಸಕ್ತಿ ಇರುತ್ತೆ, ಅವನಿಗೆ ಟೀಚರ್ ಪ್ರೊಫೆಷನ್ಗೆ ಹೋಗ್ಬೇಕು, ಆಗಲ್ಲ, ಕೆಲಸ ಸಿಗಲ್ವೋ, ಏನೋ ತಕ್ಕನಾದ ಒಂದು ಎಜುಕೇಶನ್ ಮಾಡ್ಕೊಳಕ್ ಆಗಲ್ವೋ ಪರಿಸ್ಥಿತಿಯಿಂದ ಬೇರೆ ಇನ್ಯಾವುದೋ ಕೆಲ್ಸಕ್ಕೆ ಹೋಗ್ತಾರೆ. ಅವಾಗ ಅವರು ಅಲ್ಲಿ ಆಸಕ್ತಿ ಬಿಟ್ಟು ಬೇರೆ ಲೈನ್ ಹೋದಾಗುತ್ತೆ. ಇದು ಸರ್ವೇ ಸಾಮಾನ್ಯ ಎಲ್ಲಾ ಕಡೆನೂ ನಡೀತಾ ಇದೆ. ಬಟ್ ಆದ್ರೆ ಆಸಕ್ತಿ ಇರುವಂತ ಒಂದು ಇದನ್ನ ಕಂಡುಕೊಳ್ಳೋದು ವಿದ್ಯಾರ್ಥಿಗಳಿಗೆ ಯಾವತ್ತೂ ಅದು ಆಗ್ಬೇಕಾಗಿದೆ. ಅದು ಎಷ್ಟೇ ಸವಾಲಿನ ವಿಷಯ ಆದ್ರೂ ಅದ್ರ ಕಡೆ ನಮ್ಮ ಪ್ರಯತ್ನ ಇರ್ಲೇಬೇಕದು. ಸರಿಯಾದ ಶಿಕ್ಷಣವು ಇನ್ನೊಂದು ಬಗೆಯಲ್ಲಿ ವಿದ್ಯಾರ್ಥಿಗೆ ಸಹಾಯ ಮಾಡಬೇಕು. ತಾನು ನಿಜವಾಗಿಯೂ ಯಾವುದರಲ್ಲಿ ಇರುವೆನೆಂದು ಕಂಡುಕೊಳ್ಳುವುದು ವಿದ್ಯಾರ್ಥಿಗೆ ಕಡುಕಷ್ಟದ ಕೆಲಸ. ತನಗೆ ಸರಿ ಹೊಂದುವ ಕಸುಬನ್ನು ಕಂಡುಕೊಳ್ಳದೆ ಹೋದರೆ ಸಮಸ್ತ ಜೀವನವೇ ವ್ಯರ್ಥವಾದಂತೆ ಭಾಸವಾಗುತ್ತದೆ. ಇಷ್ಟವಿಲ್ಲದ ಕೆಲಸವನ್ನೇ ಮಾಡಬೇಕಾಗುತ್ತದೆ. ಅವನಲ್ಲಿ ಹತಾಶ ಭಾವವು ತುಂಬಿಕೊಳ್ಳುತ್ತದೆ. ಆವಾಗ ವಿದ್ಯಾರ್ಥಿಯ ಮನಸ್ಥಿತಿಯಲ್ಲಿ ಏರುಪೇರುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅವನ ಆಸಕ್ತಿ ಇಲ್ಲದೆ ಇರುವಂತ ಕೆಲಸಗಳು ಮಾಡಕ್ ಹೋದಾಗ ಅವನಿಗೆ ಕಲಾವಿದನಾಗುವ ಹಂಬಲ, ಯಾವುದೋ ಕಚೇರಿಯಲ್ಲಿ ಗುಮಾಸ್ತನಾಗಿ ಕಾಲ ಕಳೆಯುತ್ತಿದ್ದಾನೆ. ಸರಿ, ಅವನ ಜೀವನವೆಲ್ಲ ಗೊಣಗು ಕೊರಗುಗಳಲ್ಲಿಯೇ ಕಳೆದು ಹೋಗುತ್ತಾನೆ. ಅವನು ಏನೋ ಒಂದು ಮಾಡ್ಬೇಕು ಅನ್ಕೊಂಡಿರ್ತಾನೆ, ಅದು ಬಿಟ್ಟು ಬೇರೆ ಇನ್ನೇನೋ ಒಂದು ಮಾಡ್ಬೇಕಾಗತ್ತೆ. ಅದು ಕಷ್ಟದ ಜೀವನನೇ ಆಗುತ್ತೆ ಅಂತ. ಆದ್ದರಿಂದ ಪ್ರತಿಯೊಬ್ಬನು ತನಗೆ ಯಾವುದರಲ್ಲಿ ತೀವ್ರ ಆಸಕ್ತಿ ಇದೆ ಎಂದು ಕಂಡುಕೊಳ್ಳಬೇಕು. ಈ ತಿಳುವಳಿಕೆ ಬಹಳ ಮುಖ್ಯ. ಅಷ್ಟೇ ಮುಖ್ಯವಾದ ಇನ್ನೊಂದು ಸಂಗತಿ ಎಂದರೆ ಆ ಕೆಲಸದಿಂದ ಯಾರಿಗೆ ಏನು ಪ್ರಯೋಜನ ಎಂದು ತಿಳಿದುಕೊಳ್ಳುವುದು. ನಿಮ್ಗೇನೋ ಆಸಕ್ತಿ ಇರುತ್ತೆ, ಅದು ಪ್ರಯೋಜನ ಆಗ್ಬೇಕದು, ಇವನು ಬದುಕಿಗೆ ನೆರವಾಗ್ಬೇಕದು ಆ ಆಸಕ್ತಿ. ಆ ರೀತಿಯಲ್ಲಿ ಅದನ್ನ ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ, ಒಬ್ಬ ಹುಡುಗನಿಗೆ ಸೈನಿಕನಾಗುವ ಆಸೆ ಇರಬಹುದು. ಆದರೆ ಸೈನಿಕ ತರಬೇತಿಯನ್ನು ಪಡೆಯುವ ಮೊದಲು ಆ ವೃತ್ತಿಯಿಂದ ಸಮಸ್ತ ಮಾನವ ಕುಲಕ್ಕೆ ಏನಾದರೂ ಪ್ರಯೋಜನವಿದೆಯೇ ಎನ್ನುವುದು ಅವನ ಪ್ರಶ್ನೆ ಆಗಬೇಕು. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಲ್ಲಿ ಶಿಕ್ಷಣವು ಅವನಿಗೆ ಸಹಾಯ ಮಾಡಬೇಕು. ಅವನ ಆಸಕ್ತಿ ಅದು ಒಳ್ಳೇದಿದೆಯಾ, ಅದರಿಂದ ಉಪಯೋಗ ಆಗತ್ತಾ ಅನ್ನೋದನ್ನ ಅವನ ಶಿಕ್ಷಣದ ಮೂಲಕ ಅವನು ಅರಿಯೋ ಪ್ರಯತ್ನ ಮಾಡಬೇಕಾಗತ್ತೆ. ಸರಿಯಾದ ಶಿಕ್ಷಣವು ವಿದ್ಯಾರ್ಥಿಗೆ ತನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ನೆರವು ನೀಡಿದರೆ ಸಾಲದು. ಅದರ ಜೊತೆಗೆ ತನ್ನ ಅತ್ಯಂತ ಆಸಕ್ತಿಯ ಕ್ಷೇತ್ರವು ಯಾವುದೆಂದು ತಿಳಿಯಲು ನೆರವಾಗಬೇಕು. ಯುದ್ಧ, ವಿನಾಶ, ವಿಷಾದಗಳಿಂದ ಛಿದ್ರ ವಿಚ್ಛಿದ್ರವಾಗಿರುವ ಈ ಜಗತ್ತಿನಲ್ಲಿ
ಹೊಸದೊಂದು ಸಮಾಜವನ್ನು ಕಟ್ಟಲು ಮತ್ತು ಬೇರೊಂದು ಬಗೆಯ ಜೀವನ ವಿಧಾನವನ್ನು ರೂಢಿಗೆ ತರಲು ನಾವು ಸಮರ್ಥರಾಗಬೇಕು. ಅದಕ್ಕೆ ನಮ್ಮೊಳಗೆ ಒಂದು ಈ ಸಂಶೋಧನೆ ನಡೀಬೇಕು. ನಮ್ಮ ಆಸಕ್ತಿಯ ಒಂದು ವಿಚಾರದಲ್ಲಿ ಕಂಡುಕೊಂಡು ಅದೇ ವಿಚಾರದಲ್ಲಿ ನಾವು ಮುಂದುವರಿಬೇಕು. ಅದೇ ವಿಷಯಗಳಲ್ಲಿ ಶಾಂತವೂ ಜ್ಞಾನ ಪ್ರಬುದ್ಧವೂ ಆದ ಸಮಾಜವನ್ನು ಕಟ್ಟುವ ಹೊಣೆಗಾರಿಕೆಯು ಮುಖ್ಯವಾಗಿ ಶಿಕ್ಷಕರದ್ದೇ ಆಗಿದೆ. ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ ಅನ್ನೋದು. ಈ ಸಾಮಾಜಿಕ ಪರಿವರ್ತನೆಯನ್ನು ಸಾಧಿಸುವುದರಲ್ಲಿ ಅವನಿಗೆ ಬಹಳ ಒಳ್ಳೆಯ ಅವಕಾಶಗಳಿದೆ ಎನ್ನುವುದು ಸ್ಪಷ್ಟವಾಗಿದೆ. ಆದರೆ ಅದರ ಬಗ್ಗೆ ತುಂಬಾ ಭಾವುಕನಾಗುವ ಅಗತ್ಯವೇನೂ ಇಲ್ಲ. ಸರಿಯಾದ ಶಿಕ್ಷಣವು ಯಾವುದೇ ಸರ್ಕಾರದ ಕಾನೂನುಗಳನ್ನು ಅವಲಂಬಿಸಿರುವುದಿಲ್ಲ. ಯಾವುದೇ ನಿರ್ದಿಷ್ಟ ವ್ಯವಸ್ಥೆಯ ವಿಧಿವಿಧಾನಗಳನ್ನು ಅವಲಂಬಿಸಿರುವುದಿಲ್ಲ. ಅದು ನಮ್ಮ ಕೈಯಲ್ಲಿಯೇ ಇದೆ. ಎಂದರೆ ಪೋಷಕರು ಮತ್ತು ಶಿಕ್ಷಕರ ಕೈಯಲ್ಲಿಯೇ ಇದೆ. ಅವರಿಬ್ಬರು ಮನ್ಸು ಮಾಡಿದ್ರೆ, ಜವಾಬ್ದಾರಿಯನ್ನ ಅಕ್ಸೆಪ್ಟ್ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಆದ್ರೆ ಸರಿಯಾದ ಶಿಕ್ಷಣ ಹಾಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಪೋಷಕರಿಗೆ ತಮ್ಮ ಮಕ್ಕಳನ್ನ ಕುರಿತು ನಿಜವಾದ ಕಾಳಜಿ ಇದ್ದರೆ ಅವರು ಹೊಸದೊಂದು ಸಮಾಜವನ್ನು ಕಟ್ಟುತ್ತಾರೆ. ಕಾಳಜಿ ಇರೋದು ಒಂದು, ನಿಜವಾದ ಕಾಳಜಿ ಇರೋದೊಂದು. ಅದನ್ನ ಯಾವಾಗ್ಲೂ ವ್ಯತ್ಯಾಸನ ಅರ್ಥ ಮಾಡ್ಕೊಬೇಕು. ನಿಜವಾದ ಕಾಳಜಿ ಅಂತ ಅನ್ನೋದನ್ನ ಅದರಿಂದ ಅವ್ರದ್ದು ಏನೋ ಒಂದು ಪರಿಶ್ರಮ ಇರುತ್ತೆ. ನಿಜವಾದ ಕಾಳಜಿ ಇದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ಸಹಜವಾಗಿ ಬರೀ ಕಾಳಜಿ ಇರುತ್ತೆ. ಆ ಕಾಳಜಿ ಎಲ್ಲಾ ರೀತಿಯಲ್ಲೂ ವರ್ಕೌಟ್ ಆಗೋದಿಲ್ಲ. ಅದು ಸರಿ ತಪ್ಪುಗಳ ಒಂದು ವಿಶ್ಲೇಷಣೆಯಲ್ಲಿ ತೊಡಗುತ್ತೆ ಯಾವಾಗಲೂ. ಅಂದರೆ ಕಾಳಜಿ ಇದ್ದರೆ ಅವರು ಹೊಸದೊಂದು ಸಮಾಜವನ್ನು ಕಟ್ಟುತ್ತಾರೆ. ಆದರೆ ಅಸಲು ಸಮಸ್ಯೆ ಎಂದರೆ ಪೋಷಕರಿಗೆ ಅಂತ ಯಾವ ಕಾಳಜಿಯೂ ಇಲ್ಲ. ಇದು ಮುಖ್ಯವಾಗಿ ನಾವು ತಿಳಿಯಬೇಕಾಗಿದೆ. ಆದ್ದರಿಂದಲೇ ಅವರಿಗೆ ಈ ಅತ್ಯಂತ ಮುಖ್ಯ ವಿಷಯದ ಬಗ್ಗೆ ಆಲೋಚನೆ ಮಾಡಲು ಕಾಲವೇ ಇಲ್ಲ. ಒಂದು ಬೆಳವಣಿಗೆ ಬಗ್ಗೆ, ಒಂದು ದೇಶದ ಬೆಳವಣಿಗೆ ಬಗ್ಗೆ ಒಂದು ಕಾಳಜಿ ಅಂತ ಬಂದ್ರೆ ಅವಾಗ ಅದು ಎಲ್ಲ ಇಲ್ಲೇನಾಗತ್ತೆ ಅಂದ್ರೆ ನಮ್ಮ ಮಕ್ಕಳು ಬೆಳಿಬೇಕು, ಒಂದ್ ಒಳ್ಳೆ ಓದ್ಬೇಕು, ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು, ಒಂದ್ ಒಳ್ಳೆ ಸಂಬಳ ತರಬೇಕು ಅನ್ನೋವಂಥದ್ದು ಕೇವಲ ಕಾಳಜಿ ಇರ್ಬೋದಷ್ಟೇ ಹೊರತು ಅದು ಸರಿಯಾದ ಕಾಳಜಿ ಅಲ್ಲ. ಸರಿಯಾದ ಕಾಳಜಿ ಅನ್ನೋದನ್ನ ತಿಳ್ಕೊಂಡ್ರೆ ಮಾತ್ರ ಆ ನಿಟ್ಟಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ಪೋಷಕರಿಗೆ ಇಲ್ವೇ ಇಲ್ಲ ಅಂತಾನೆ ಇಲ್ಲಿ ಹೇಳ್ತಾ ಇದ್ದಾರೆ. ಪೋಷಕರಿಗೆ ಅಂತ ಯಾವ ಕಾಳಜಿಗಳು ಇಲ್ಲ. ಆದ್ದರಿಂದಲೇ ಅವರಿಗೆ ಈ ಅತ್ಯಂತ ಮುಖ್ಯ ವಿಷಯದ ಬಗ್ಗೆ ಆಲೋಚನೆ ಮಾಡಲು ಕಾಲವೇ ಇಲ್ಲ. ಹಣ ಮಾಡಲು ಸಮಯ ಇದೆ, ಮನರಂಜನೆಗೆ ಸಮಯ ಇದೆ, ಪೂಜೆ ಪುನಸ್ಕಾರಗಳಿಗಂತೂ ಬೇಕಾದಷ್ಟು ಸಮಯ ಇದೆ. ಆದರೆ ತಮ್ಮ ಮಕ್ಕಳಿಗೆ ಯಾವ ಬಗ್ಗೆ ಶಿಕ್ಷಣ ಸರಿ ಎಂದು ಯೋಚಿಸಲು ಸಮಯವಿಲ್ಲ. ಮಕ್ಕಳ ಆಸಕ್ತಿ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವರಲ್ಲಿ ಸಮಯ ಇಲ್ಲ. ಬೇರೆ ಎಲ್ಲಾ ಮಾಡ್ಕೋತಾರೆ, ಎಲ್ಲದಕ್ಕೂ ಸಮಯ ಇಟ್ಕೋತಾರೆ, ಆದ್ರೆ ಇದ್ರ ಬಗ್ಗೆ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಅವ್ರ ಕಾಳಜಿ ಇಲ್ಲ. ಈ ಸಂಗತಿಯನ್ನು ಎದುರಿಸಲು ಬಹುಪಾಲು ಜನರಿಗೆ ಇಷ್ಟವಿಲ್ಲ. ಏಕೆಂದರೆ ಹಾಗೆ ಮಾಡಿದಾಗ ಅವರು ತಮ್ಮ ಮನರಂಜನೆ, ಸಂತೋಷವನ್ನೆಲ್ಲ ಬಿಟ್ಟು ಕೊಡಬೇಕಾಗುತ್ತದೆ. ಹಾಗೆ ಮಾಡಲು ಅವರಿಗೆ ಖಂಡಿತವಾಗಿಯೂ ಇಷ್ಟವಿಲ್ಲ. ಸರಿ, ಅವರು ತಮ್ಮ ಮಕ್ಕಳನ್ನು ದೊಡ್ಡ ದೊಡ್ಡ ಶಾಲೆಗೆ ಕಳಿಸುತ್ತಾರೆ. ಇವರಿಗೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿಯೋ ಅಲ್ಲಿನ ಶಿಕ್ಷಕರಿಗೆ ತಮ್ಮ ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೇ ಕಾಳಜಿ. ಇವ್ರು ಎಷ್ಟು ಕಾಳಜಿ ಇಟ್ಕೊಂಡಿರ್ತಾರೋ ಅವರು ಅದೇ ರೀತಿ ಕಾಳಜಿ ಇಟ್ಕೊಂಡಿರ್ತಾರೆ ಅನ್ನೋಂಥದ್ದು. ಯಾಕೆಂದ್ರೆ ಕಣ್ಣು ಕಾಣದೆ ಬರೀ ದೊಡ್ಡ ದೊಡ್ಡ ಶಾಲೆಗಳಿಗೆ ಕಳಿಸ್ತಾ ಇದೀವಿ ನಾವು ಅನ್ನೋಂಥದ್ದು ಮಾತ್ರ ಇರುತ್ತೆ ಅಷ್ಟೇ. ಆಸಕ್ತಿ ಅವನಿಗೇನು ಪಾಠ ಕಲಿಸುವುದು ಅವನಿಗೊಂದು ಉದ್ಯೋಗ, ಹಣ ಸಂಪಾದನೆ ಮಾಡುವ ಮಾರ್ಗ, ಅಷ್ಟು ಮಾತ್ರ ಅವನು ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಬ್ರು ಕಡೆನೂ ಪೋಷಕರು ಮತ್ತು ಶಿಕ್ಷಕರ ಬಗ್ಗೆ ಎಲ್ಲೂ ಕಾಳಜಿ ಅಂತ ಅನ್ನೋದು ಅಷ್ಟೇ ಇರುತ್ತೆ ತಕ್ಕ ಮಟ್ಟಿಗೆ. ಅದು ಕೆಲಸ ಮಾಡಲ್ಲ. ಅದು ನಾವು ಸೃಷ್ಟಿಸಿರುವ ಈ ಜಗತ್ತು ಪರದೆಯನ್ನು ಬದಿಗೆ ಸರಿಸಿ ನೋಡಿದಾಗ ಅದೆಷ್ಟು ಕೃತಕ, ಕುರೂಪಿ ಮತ್ತು ಮೇಲಿನ ಬುರುಗು ನೊರೆ. ನಾವು ಈ ಪರದೆಯನ್ನು ಅಲಂಕಾರ ಮಾಡುತ್ತಿದ್ದೇವೆ ಹಾಗೂ ಹೇಗೋ ಎಲ್ಲವೂ ಸರಿ ಹೋಗುತ್ತದೆ ಎಂದು ನಂಬುತ್ತೇವೆ. ದುರದೃಷ್ಟವಶಾತ್ ಬಹಳಷ್ಟು ಜನರು ಈ ಜೀವನದ ಬಗ್ಗೆ ಗಂಭೀರವಾಗಿಯೇ ಇಲ್ಲ. ಹೆಚ್ಚೆಂದರೆ ಹಣ ಸಂಪಾದನೆ, ಅಧಿಕಾರ ದಾಹ ಮತ್ತು ಲೈಂಗಿಕ ರೋಮಾಂಚನಗಳು ಮಾತ್ರ ಈ ಮಾತಿಗೆ ಅಪವಾದಗಳು. ಜೀವನದ ಇಂತಹ ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸಲು ಅವರಿಗೆ ಇಷ್ಟವಿಲ್ಲ. ಆದ್ದರಿಂದಲೇ ಅವರು ಮಕ್ಕಳು ದೊಡ್ಡವರಾದಾಗ ತಮ್ಮ ತಂದೆ ತಾಯಿಯರಂತೆಯೇ ಆಗುತ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಹಂಗಾಗ್ತದೆ. ಅಪ್ಪ ಅಮ್ಮ ಅಂದ್ರೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಅಂತಂದ್ರೆ ಅವರು ಬೇರೆ ಸ್ಪೆಷಲ್ ಆಗಿ ಯಾವ ಕಾಳಜಿನ ತಗೊಳ್ಳಿಲ್ಲ ಅಂತಂದ್ರೆ, ಒಂದು ಸೃಜನಶೀಲತೆ ಅಂತ ಅನ್ನೋದು ಅವರಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡ್ಲಿಲ್ಲ ಅಂತಂದ್ರೆ
ಪಾಮ್ ಅಂದ್ರೆ ಹೇಗಿರ್ತಾರೋ ಅದೇ ತರನೇ ಮಕ್ಕಳಾಗ್ತಾರೆ. ಅದ್ರಲ್ಲೇನು ಆಶ್ಚರ್ಯ ಇಲ್ಲ ಅನ್ನೋ ಅಸಮಗ್ರವಾದ ಅರೆಮಾಗಿದ ಹಣ್ಣುಗಳು ಸದಾ ಸಂಘರ್ಷದಲ್ಲಿಯೇ ಮಗ್ನರು, ತಮ್ಮೊಳಗೆ ಮತ್ತು ಹೊರಗೆ ಇರುವ ಈ ಲೋಕದೊಂದಿಗೆ. ನಾವು ನಮ್ಮ ಮಕ್ಕಳನ್ನು ನಾವು ಪ್ರೀತಿಸುತ್ತೇವೆ ಎಂದು ಎಷ್ಟೊಂದು ಸುಲಭವಾಗಿ ಹೇಳಿಬಿಡುತ್ತೇವೆ. ಆದರೆ ಈಗ ಇರುವ ಸಾಮಾಜಿಕ ಸನ್ನಿವೇಶವನ್ನು ಬದಲಿಸುವ ಹಂಬಲ ನಮಗೆ ಇಲ್ಲವೇ ಇಲ್ಲ. ಈ ವಿನಾಶಕರವಾದ ಸಮಾಜದಲ್ಲಿ ಮೂಲಭೂತವಾದ ಪರಿವರ್ತನೆಯನ್ನು ಉಂಟು ಮಾಡುವ ಯಾವೊಂದು ಅಪೇಕ್ಷೆಯೂ ನಮಗೆ ಇಲ್ಲ. ಹಾಗಾದರೆ ನಮ್ಮ ಹೃದಯಗಳಲ್ಲಿ ತುಂಬಿರುವುದು ಪ್ರೀತಿ ಎಂದು ಹೇಳುವುದಾದರೂ ಹೇಗೆ? ಅಂದ್ರೆ ಯಾವ ಬದಲಾವಣೆನೂ ನಮ್ಮ ನಿರೀಕ್ಷೆ ಮಾಡಕ್ ಆಗ್ತಿಲ್ಲ ಅಂತಂದ್ರೆ, ಅಂದ್ರೆ ಎಲ್ಲ ಸರಿ ಇದೆ ಅಂತ ನಾವು ಒಪ್ಕೊಂಡಾಗಾಯ್ತು. ಎಲ್ಲ ಸರಿ ಇದೆಯಾ ಪ್ರಪಂಚದಲ್ಲಿ? ಎಲ್ಲ ಸರಿ ಇಲ್ಲ. ಎಲ್ಲ ಸರಿ ಇಲ್ಲದೆ ಇರೋದ್ರಿಂದ ಹೇಗೆ ಅದು ಒಂದು ಇದಾಗುತ್ತೆ? ಇವ್ರು ಹೆಂಗೆ? ಅದಕ್ಕೆ ಹಾಗಾದ್ರೆ ನಮ್ಮ ಹೃದಯದಲ್ಲಿ ತುಂಬಿರುವುದು ಪ್ರೀತಿ ಎಂದು ಹೇಳುವುದಾದರೂ ಹೇಗೆ? ನಮ್ಮ ಮಕ್ಕಳಿಗೆ ಪಾಠ ಹೇಳಲು ವಿಷಯ ತಜ್ಞರನ್ನೇ ಹುಡುಕುತ್ತೇವೆ. ಆದ್ದರಿಂದಲೇ ಈ ಗೋಳುಗಳು ಹೀಗೆಯೇ ಮುಂದುವರಿಯುತ್ತವೆ. ಏಕೆಂದರೆ ತಜ್ಞರಾದವರಿಗೆ ತಮಗೆ ತಿಳುವಳಿಕೆ ಇರುವ ಬಿಡಿ ಭಾಗದಲ್ಲಿ ಆಸಕ್ತಿ ಇದೆಯೇ ಹೊರತು ಎಲ್ಲವನ್ನು ಒಟ್ಟುಗೂಡಿಸುವ ಇಡಿಯಲ್ಲಿ ಇಲ್ಲ. ಅವರದ್ದು ಕೂಡ ಅಸಮಗ್ರ ಅಸ್ತಿತ್ವಗಳೇ ಆಗಿದೆ. ಇದೆಲ್ಲ ಬರೀ ಸಬ್ಜೆಕ್ಟ್ ಓರಿಯೆಂಟೆಡ್ ಮಾತ್ರ ಆಗಿದೆ. ಏನು ಪೋಷಕರ ಕಾಳಜಿ ಏನಿದೆ ಅಂತಂದ್ರೆ ಮಕ್ಕಳು ಯಾವ್ದಾರ ಒಂದು ವಿಷಯದಲ್ಲಿ ಮುಂದೆ ಬರಬೇಕು ಅಷ್ಟೇ. ಅದಕ್ಕೆ ಒಂದು ಟ್ಯೂಷನ್ ಸೇರಿಸ್ತೀರಾ, ಅದಕ್ಕೆ ಬೇಕಾಗಿರೋಂಥ ಒಂದು ಸ್ಕೂಲ್ಗೆ ಹಾಕ್ತೀರಾ, ಅದಷ್ಟೇ ಮಾಡ್ತಾರೆ. ಅವರು ಅಷ್ಟೇ ಮಾಡ್ತಾರೆ. ಅವರು ಬೇರೆ ಇನ್ಯಾವುದೋ ಒಂದು ಸಮಗ್ರ ಒಂದು ಇದ್ರ ಬಗ್ಗೆ ಬೆಳವಣಿಗೆ ಬಗ್ಗೆ ಅವರು ಗಮನ ಕೊಡೋದೇ ಇಲ್ಲ. ಅವರು ಆ ಸ್ಕೂಲ್ಗಳಲ್ಲೇ ಆಗ್ಬೋದು, ಶಿಕ್ಷಕರಾಗ್ಬೋದು, ಟ್ಯೂಷನ್ ಮೇಸ್ಟರ್ ಆಗ್ಬೋದು, ಅವ್ರು ಎಷ್ಟಿರುತ್ತೋ ಅಷ್ಟೇ ಮಾಡ್ತಾರೆ. ಅದು ಯಾವತ್ತಿಗೂ ಸಂಪೂರ್ಣ ಪರಿಹಾರ ಅಲ್ಲ. ಅದು ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತದೆ. ಈಗಲೂ ಹಂಗೆ ಇರುತ್ತೆ ಸಮಸ್ಯೆ, ಮುಂದೇನೂ ಹಂಗೆ ಇರುತ್ತೆ. ಅದನ್ನ ಪರಿಹಾರ ಮಾಡುವಂತ ಪ್ರಯತ್ನ ಪೋಷಕರು ಮಾಡೋದಿಲ್ಲ, ಶಿಕ್ಷಕರು ಮಾಡೋದಿಲ್ಲ. ಇದ್ರ ಪರಿಣಾಮ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತೆ. ಅಂದ್ರೆ ಇಂದಿನ ಸಮಾಜ ಹೇಗಿದೆಯೋ ನಾಳೆ ಸಮಾಜನೂ ಅದೇ ರೀತಿನೇ ಸೃಷ್ಟಿಯಾಗುತ್ತೆ. ಅದ್ರ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಒಂದು ಅಭಿವೃದ್ಧಿ ಇಲ್ಲ, ಏನು ಇಲ್ಲ. ಈ ತರ ಆಗುತ್ತೆ. ಎಲ್ಲ ಆಗ್ಬೇಕು ಅಂತಂದ್ರೆ ಪೋಷಕರು ಮತ್ತೆ ಶಿಕ್ಷಕರು ಅದಕ್ಕೆ ಬೇಕಾಗಿರುವಂತ ಒಂದು ಬೆಳವಣಿಗೆಯನ್ನು ಮಾಡ್ಬೇಕಾಗತ್ತೆ. ಆ ಸಹನೆಯನ್ನ ಬೆಳೆಸ್ಕೊಂಡು ಸಮಾಜದಲ್ಲಿ ಬೇಕಾಗಿರುವಂತ ಪರಿವರ್ತನೆಗೆ ಪ್ರಯತ್ನ ಪಟ್ಟು ಅದು ವಿದ್ಯಾರ್ಥಿಗಳಿಗೆ ಪೂರಕವಾಗಿರೋ ತರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಾದ್ರೆ ಅವಾಗ ವಿದ್ಯಾರ್ಥಿಯಲ್ಲಿ ಬೆಳವಣಿಗೆಯನ್ನ ನಿರೀಕ್ಷಿಸಬೇಕು. ಇಲ್ಲ ಅಂದ್ರೆ ಸಮಾಜ ಹೀಗೆ ಮುಂದುವರಿತಾ ಇರುತ್ತೆ. ಇವತ್ತು ಹೇಗಿದೆಯೋ ನಾಳೆನೂ ಹಾಗೆ ಇರುತ್ತೆ. ವಿದ್ಯಾರ್ಥಿಗಳು ಇವತ್ತು ಹೇಗಿರ್ತಾರೋ, ಪೇರೆಂಟ್ಸ್ ಹೇಗಿರ್ತಾರೋ ಅದೇ ತರ ನಾಳೆನು ಅವರು ಅದೇ ತರನೇ ಜೀವನ ಮಾಡ್ಕೊಂಡು ಹೋಗ್ತಾರೆ. ಬೆಳವಣಿಗೆ ಅಂತ ಅನ್ನೋದು ಏನು ಕಾಣೋದಿಲ್ಲ. ಸೃಜನಶೀಲತೆ ಅಂತ ಅನ್ನೋದಂತೂ ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗುತ್ತೆ. ಶಿಕ್ಷಣವು ಅತ್ಯಂತ ಗೌರವನೀಯವಾದ ಅಂತೆಯೇ ಜವಾಬ್ದಾರಿಯುತವಾದ ಉದ್ಯೋಗ ಆಗಬೇಕು. ಅದಾಗಬೇಕಿತ್ತು ಲಕ್ಷ್ಯದಿಂದ ನೋಡಲಾಗುತ್ತದೆ. ಬಹುಪಾಲು ಶಿಕ್ಷಕರು ದೈನಿಕಗಳ ಜಂಜಾಟದಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅವರಿಗೆ ಸಮಗ್ರತೆಯಲ್ಲಾಗಲಿ ಬುದ್ಧಿಶಕ್ತಿಯಲ್ಲಾಗಲಿ ದಿಟವಾದ ಕಾಳಜಿ ಇಲ್ಲ. ಮಾಹಿತಿಗಳನ್ನು ನೀಡುವುದಕ್ಕೆ ಮಾತ್ರ ಅವರ ಆಸಕ್ತಿಯು ಸೀಮಿತವಾಗಿದೆ. ತನ್ನ ಸುತ್ತಲೂ ಜಗತ್ತು ಕುಸಿದು ಬೀಳುತ್ತಿರುವಾಗ ಕೇವಲ ಮಾಹಿತಿಗಳನ್ನು ನೀಡುವುದರಲ್ಲಿ ಮಗ್ನನಾಗಿರುವ ವ್ಯಕ್ತಿಯು ಶಿಕ್ಷಕನಲ್ಲ. ಕೇವಲ ಒಂದು ಮೆಟೀರಿಯಲಿಸ್ಟಿಕ್ ಕಂಫರ್ಟ್ಸ್ ಮಾತ್ರ ಅವರು ಬೆಲೆ ಕೊಡ್ತಾ ಇದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡುವಂಥದ್ದು, ಮಿಕ್ಕಿದ್ದನ್ನ ಅದ್ರ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು. ಅಂದ್ರೆ ಶಿಕ್ಷಕರ ಶಿಕ್ಷಣ ಮಟ್ಟನೇ ಆ ರೀತಿ ಇರೋದ್ರಿಂದ ಇವತ್ತಿನ ದಿನ ಸಮಾಜ ಅದೇ ರೀತಿಯಲ್ಲಿ ಬೆಳೀತಾ ಇದೆ. ಶಿಕ್ಷಕನು ಕೇವಲ ಮಾಹಿತಿಯನ್ನು ನೀಡುವ ಮನುಷ್ಯನಲ್ಲ, ಅವನು ವಿವೇಕದ ಸತ್ಯದ ಹಾದಿಯನ್ನು ತೋರಿಸುವವನು. ಸತ್ಯವು ಶಿಕ್ಷಕನಿಗಿಂತಲೂ ಎಷ್ಟೋ ಪಟ್ಟು ಮುಖ್ಯವಾದದ್ದು. ಸತ್ಯಕ್ಕಾಗಿ ನಡೆಯುವ ಹುಡುಕಾಟವೇ ಧರ್ಮ. ಸತ್ಯವು ಯಾವುದೇ ದೇಶಕ್ಕೆ ಅಥವಾ ಜಾತಿಗೆ ಸೇರಿದ ಸಂಗತಿಯಲ್ಲ. ಅದು ಗುಡಿ, ಮಸೀದಿ, ಚರ್ಚ್ಗಳಲ್ಲಿ ಸಿಗುವುದಿಲ್ಲ. ಸತ್ಯ ಶೋಧನೆಯನ್ನು ನಡೆಸದ ಸಮಾಜವು ಬಹು ಬೇಗ ಕೊಳೆತು ನಾಶವಾಗುತ್ತದೆ. ಹೊಸ ಸಮಾಜವನ್ನು ನಿರ್ಮಿಸಲು ನಮ್ಮಲ್ಲಿ ಪ್ರತಿಯೊಬ್ಬನು ನಿಜವಾದ ಶಿಕ್ಷಕನಾಗಬೇಕು. ಹಾಗೆಂದರೆ ನಾವು ಶಿಕ್ಷಕರೂ ಆಗಬೇಕು, ವಿದ್ಯಾರ್ಥಿಗಳೂ ಆಗಬೇಕು. ನಮಗೆ ನಾವೇ ಶಿಕ್ಷಣ ಕೊಟ್ಟುಕೊಳ್ಳಬೇಕು. ಅಂದ್ರೆ ಶಿಕ್ಷಕನು ನಿರಂತರ ವಿದ್ಯಾರ್ಥಿಯಾಗಿರ್ಬೇಕು. ಅವನ ನಿರಂತರವಾದ ಕಲಿಕೆಯಲ್ಲಿ ತೊಡಗಿರ್ಬೇಕು. ಅಂದ್ರೆ ಇದು ಕೇವಲ ಪ್ರಾಪಂಚಿಕ ಮನೋಭಾವದಿಂದ ಸಾಧ್ಯ ಆಗಲ್ಲ. ಅವನಲ್ಲೇ ಒಂದ್ ಸ್ವಲ್ಪ ಆಧ್ಯಾತ್ಮಿಕತೆನೂ ಇರ್ಬೇಕು, ಇಲ್ಲ ಒಂದು ಧಾರ್ಮಿಕ ಮನೋಭಾವ ಇರ್ಬೇಕು.
ಈ ರೀತಿಯಲ್ಲಿ ಅವ್ನು ಯೋಚನೆ ಮಾಡೋದಕ್ಕೆ, ಈ ರೀತಿಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಆ ರೀತಿಯ ಒಂದು ಮನೋಭಾವ ಬೇಕು. ಇಲ್ಲಿ ಸತ್ಯ ಶೋಧನೆ ಅಂತ ಹೇಳ್ತಾರೆ. ಸತ್ಯ ಶೋಧನೆ ಅಂತಂದ್ರೆ ಅವನು ಸ್ವಲ್ಪ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಇದ್ದರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಮನಸ್ಥಿತಿ ಇರುವಂತ ಶಿಕ್ಷಕರು ಮಾತ್ರ ಇವತ್ತಿನ ದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗುವಂಥದ್ದು. ಬಟ್ ಶಿಕ್ಷಕರು ಎಲ್ಲಾ ಆ ಪ್ರಯತ್ನದಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಯಾರೋ ಒಬ್ರು ಇಬ್ರು ಮಾಡ್ತೀವಿ ಅಂತಂದ್ರೂ ಅದು ಆಗೋದಿಲ್ಲ. ಈಗ ಒಂದು ಶಾಲೆ ಅಂತಂದ್ರೆ 15 ಜನ ಇರ್ತಾರೆ, ಅದ್ರಲ್ಲಿ ಇಬ್ರು ಮಾತ್ರ ಇಂಟ್ರೆಸ್ಟ್ ಕೊಟ್ಟು ನಾನು ಮಾಡ್ತೀನಿ ಅಂತಂದ್ರೆ, ಇನ್ನು 13 ಜನ ಅವರು ಕೇವಲ ಪ್ರಾಪಂಚಿಕ ಆಸಕ್ತಿಯಲ್ಲೇ ತೊಡಗಿಸ್ಕೊಂಡ್ರೆ ಅವ್ರಿಬ್ರು ಮಾಡುವಂಥದ್ದು ಏನೂ ಫಲ ಕೊಡೋದಿಲ್ಲ ಅನ್ನೋವಂಥದ್ದನ್ನ ಇಲ್ಲಿ. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಅಂತಂದ್ರೆ ಎಲ್ಲಾ ಸಮಾನವಾದ ಮನಸ್ಥಿತಿ ಇರುವಂತವ್ರನ್ನ ತಗೋಬೇಕು, ಇಲ್ಲ ಮನಸ್ಥಿತಿಗೆ ಪರಿವರ್ತನೆ ಮಾಡುವಂತ ಸಾಮರ್ಥ್ಯ ಏನಾದ್ರು ಒಂದು ಮ್ಯಾನೇಜ್ಮೆಂಟ್ಗೆ ಇರ್ಬೇಕು ಅಂತ. ಅದೇ ಅವಾಗ ಎಲ್ಲಾರು ಸೇರಿ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೋದು. ಈಗ ನಾವ್ ಶಾಲೆಗಳಲ್ಲೆಲ್ಲ ಹೇಳ್ತಾರೆ, ನಮ್ಮ ಸ್ಕೂಲಲ್ಲಿ ಒಂದಿಬ್ರು ಮೇಷ್ಟ್ರು ಇದ್ರಪ್ಪ, ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು, ನಮ್ಗೆ ಒಂಥರ ಇಷ್ಟ ಆಗ್ತಾ ಇತ್ತು, ಕೇಳ್ತಿದ್ವಿ. ಬಟ್ ಏನಾಯ್ತು, ನಾವ್ ಯಾವ್ದೋ ಒಂದ್ ಸಬ್ಜೆಕ್ಟ್ ಅಲ್ಲಿ ಮಾತ್ರ ನಾವು ಅವ್ರು ಪಾಠ ಮಾಡ್ತಿದ್ ಕೇಳೋದು, ಅದನ್ನ ಗಮನ ಇಟ್ಟು ಕೇಳೋದು, ಯಾಕಂದ್ರೆ ಅವ್ರು ಹೇಳೋ ರೀತಿ ಆತರ ಇತ್ತು. ಅದೇ ತರ ಎಲ್ಲಾ ಶಿಕ್ಷಕರು ಇದ್ದಿದ್ರೆ ನಾವೆಲ್ಲಾ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಕಲಿಬೋದಾಗಿತ್ತ, ತಿಳ್ಕೊಬೋದಾಗಿತ್ತ. ಎಲ್ಲಾ ಶಾಲೆಗಳಲ್ಲೂ ಒಬ್ರು ಇಬ್ರು ಒಳ್ಳೆ ಮೇಷ್ಟ್ರು ಅವನು ಮತ್ತೆ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕಾಗೋದಿಲ್ಲ. ಇವತ್ತಿನ ದಿನ ಆಗ್ತಿರೋದು ಅದೇನೆ. 100ರಲ್ಲಿ 80 ಜನ ಪ್ರಾಪಂಚಿಕತೆ ಒಂದು ಇದ್ರಲ್ಲೇ ಇರ್ತಾರೆ, 20 ಜನ ಸ್ವಲ್ಪ ಆಧ್ಯಾತ್ಮಿಕ ಒಂದು ಜೀವನವನ್ನ ಇಷ್ಟಪಡೋರು ಇರ್ತಾರೆ. ಅವರು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಆದ್ರೆ ಅದು ಸಾಕಾಗಲ್ಲ. ಯಾವತ್ತಿನ ದಿನ ಪ್ರಾಪಂಚಿಕತೆಯನ್ನ ಧಾರ್ಮಿಕ ಆಧ್ಯಾತ್ಮಿಕತೆಯ ನೆಲೆಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗತ್ತ ಪ್ರಾಪಂಚಿಕತೆನ, ಅವತ್ತಿನ ದಿನ ಆ ಪ್ರಯತ್ನಗಳು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದೆರಡನ್ನು ಬೇರೆ ಬೇರೆಯಾಗಿ ಇಟ್ಕೊಂಡ್ಬಿಟ್ರೆ ಅದು ಸಾಧ್ಯ ಆಗೋದಿಲ್ಲ. ಎರಡು ಒಂದೇ ಆಗ್ಬೇಕು. ಅದು ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಮ್ಯಾನೇಜ್ಮೆಂಟ್ನವರು ಬೇಕಾಗಿರುವಂತ ಟ್ರೈನಿಂಗ್ಗಳು ಆ ತರದ್ದು ಶಿಕ್ಷಕರಿಗೆ ಕೊಟ್ಟು ಅವ್ರನ್ನ ರೆಡಿ ಮಾಡ್ಬೇಕು. ಈಗೆಲ್ಲ ಏನ್ ಮಾಡ್ತಾರೆ, ಎಲ್ಲಾ ಕಲ್ತ್ಕೊಂಡು ಇನ್ಯಾರೋ ಜಾಸ್ತಿ ಸಂಬಳ ಕೊಟ್ಟು ಅಂತ ಅದೊಂದು ಪ್ರಾಬ್ಲಮ್ ಕೂಡ ಇವತ್ತಿನ ಒಂದು ಇದು. ಏನೋ ಎಲ್ಲ ಹೇಳ್ಕೊಡ್ತಾರೆ, ಎಲ್ಲ ಕಲ್ತ್ಕೊಳ್ಳೋದು, ಟ್ರೈನಿಂಗ್ ಎಲ್ಲ ಮಾಡ್ಕೊಳ್ಳೋದು. ನಮ್ಗೆ ಆ ಟ್ರೈನಿಂಗ್ ಆಗಿದೆ, ಈ ಟ್ರೈನಿಂಗ್ ಆಗಿದೆ, ಇನ್ ಜಾಸ್ತಿ ಸಂಬಳ ಕೊಡಿ, ಇನ್ನೊಂದು ಸ್ಕೂಲ್ ಈ ತರ ಮಾಡ್ತಾರೆ ಹೊರತು ಅಲ್ಲಿ ಅವರು ಕಲಿಯೋ ಓದಿರಲ್ಲ. ಕೇವಲ ಸಂಬಳಕ್ಕಾಗಿ ಪಾಠ ಹೇಳುವ ವಿದ್ಯಾರ್ಥಿಯರಿಗೆ ಯಾವ ಸ್ಥಾನವೂ ಇರುವುದಿಲ್ಲ. ನೋಡಿ, ಹೊಸ ಸಮಾಜವನ್ನು ಸೃಷ್ಟಿಸುವವರಿಗೆ ಅಂತವರಾದ್ರೆ ಕೇವಲ ಇಲ್ಲ, ಅವ್ರು ಮಾಡೋ ಪಾಠಕ್ಕೆ ಬೆಲೆನೇ ಇರೋದಿಲ್ಲ. ಶಿಕ್ಷಕ ವೃತ್ತಿಯನ್ನು ಜೀವನೋಪಾಯದ ಮಾರ್ಗವೆಂದು ತಿಳಿಯುವುದು ಸ್ವಂತ ಲಾಭಕ್ಕಾಗಿ ಮಕ್ಕಳನ್ನು ಶೋಷಣೆ ಮಾಡಿದಂತೆ. ಜೀವನೋಪಾಯಕ್ಕಾಗಿ ಮಾಡೋದು ಅಂತ ಉದ್ದೇಶ ಇರಬಾರ್ದು ಅನ್ನುವಂಥದ್ದು. ತಿಳುವಳಿಕೆಯ ಬೆಳಕು ತುಂಬಿದ ಸಮಾಜದಲ್ಲಿ ಶಿಕ್ಷಕರಿಗೆ ತಮ್ಮ ಯೋಗಕ್ಷೇಮದ ಬಗ್ಗೆ ಯಾವ ಕಾಳಜಿಯೂ ಇರುವುದಿಲ್ಲ. ನೋಡಿ, ತಿಳುವಳಿಕೆಯ ಬೆಳಕು ತುಂಬಿದ ಸಮಾಜದಲ್ಲಿ ಶಿಕ್ಷಕರಿಗೆ ತಮ್ಮ ಯೋಗಕ್ಷೇಮದ ಬಗ್ಗೆ ಯಾವ ಕಾಳಜಿ ಇರುವುದಿಲ್ಲ. ಅವ್ರ ಕಾಳಜಿ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇರುತ್ತೆ, ಆ ಒಂದು ಪರಿಸರವನ್ನ ಸೃಷ್ಟಿ ಮಾಡೋದ್ರ ಮೇಲೆ ಇರುತ್ತೆ. ಅಲ್ಲಿ ಅವರ ಅಗತ್ಯಗಳನ್ನು ಸಮುದಾಯವೇ ಪೂರೈಸುತ್ತದೆ. ಅದಕ್ಕೆ ಬೇಕಾಗಿರುವಂತದ್ದು ಆ ಒಂದು ಮ್ಯಾನೇಜ್ಮೆಂಟ್ ಏನಿದೆಯೋ ಶಾಲೆಯಲ್ಲಿ ಅದು ಪೂರೈಸುವಂಥದ್ದು. ಇವನು ಯೋಚನೆ ಮಾಡುವಂಥದ್ದು ಇರಲ್ಲ. ಇವನು ಯೋಚನೆ ಏನಿದ್ರು ವಿದ್ಯಾರ್ಥಿಗಳ ಬೆಳವಣಿಗೆಯಾದ ಬಹುದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಿಸಿರುವ ವ್ಯಕ್ತಿಯು ನಿಜವಾದ ಶಿಕ್ಷಕನಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಇವಾಗೆಲ್ಲ ಇದೆ. ಅದ್ರ ಬಗ್ಗೆ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಸುಮ್ಮನೆ ಇನ್ಸ್ಟಿಟ್ಯೂಷನ್ ದೊಡ್ಡದಾಗಿ ಮಾಡಿದ ತಕ್ಷಣ ಅವನಿಗೆ ಅದಕ್ಕೆ ಅರ್ಹನಿಲ್ಲ. ಯಾಕಂದ್ರೆ ಇವಾಗ ಅದು ಬೇಕಲ್ಲ, ದೊಡ್ಡ ದೊಡ್ಡ ಶಿಕ್ಷಣಗಳು ಬೇಕು. ಇಲ್ಲೆಲ್ಲ ನೋಡಿ, ಎಲ್ಲಾ ಕಾಲಕ್ಕೂ ಅನ್ವಯಿಸುವಂತ ಮಾತುಗಳನ್ನೇ ಹೇಳಿರೋದು. 50 ವರ್ಷದಿಂದ ಹೇಳಿರುವಂತ ಪುಸ್ತಕ ಇದು, ಈಗಲೂ ಅನ್ವಯಿಸುತ್ತಿದ್ದೆಲ್ಲ.
ಒಂದು ಆದರ್ಶ, ನಂಬಿಕೆ ಅಥವಾ ದೇಶಕ್ಕೆ ಬದ್ಧನಾಗಿರುವವನು ನಿಜವಾದ ನಿಜವಾದ ಶಿಕ್ಷಕನಲ್ಲ. ನೋಡಿ, ಒಂದು ಆದರ್ಶನು ನಿಜವಾದ ಶಿಕ್ಷಕನಲ್ಲ. ನಿಜವಾದ ಶಿಕ್ಷಕನು ಅಂತರಂಗದ ಶ್ರೀಮಂತಿಕೆಯನ್ನು ಹೊಂದಿರುವವನು. ಅವನು ತನಗಾಗಿ ಏನನ್ನೂ ಕೇಳುವುದಿಲ್ಲ. ಅವನಿಗೆ ಮಹತ್ವಾಕಾಂಕ್ಷೆ ಇಲ್ಲ. ಅವನು ಅಧಿಕಾರವನ್ನು ಅದರ ಯಾವ ರೂಪದಲ್ಲಿಯೂ ಬಯಸುವುದಿಲ್ಲ. ಈ ಒಂದು ಸ್ವಭಾವಗಳು ಅವನಲ್ಲಿ ಇರಬೇಕು. ಅವನಿಗೆ ಶಿಕ್ಷಕ ಹುದ್ದೆಯು ಸ್ಥಾನಮಾನಗಳನ್ನು, ಅಧಿಕಾರ, ನೆರವಾಮಾನಗಳನ್ನು ಅದನ್ನು ಗಳಿಸಲು ಅಂತ ಹೇಳ್ಬಿಡ್ತಾರಲ್ಲ, ಅದು ಏನು ಪ್ರಯೋಜನ ಇಲ್ಲ. ಅದು ನಿಜವಾದ ಶಿಕ್ಷಕನಿಂದ ಅವರೆಲ್ಲ ಆಗ್ಬೇಕು. ಒಬ್ಬ ಒಳ್ಳೆ ಇಂಜಿನಿಯರ್ ಬರ್ಬೇಕು, ಒಳ್ಳೆ ಡಾಕ್ಟರ್ ಬರ್ಬೇಕು, ಬೇರೆ ಒಂದು ಪ್ರೊಫೆಷನ್ ಅವ್ರು ಬರ್ಬೇಕು. ಅದಕ್ಕೆ ಕಾರಣ ಒಬ್ಬ ಒಳ್ಳೆ ಶಿಕ್ಷಕ ಆಗಿರ್ಬೇಕು. ಅವಾಗ ಮಾತ್ರ ಅದು ಒಂದು ನಿಜವಾದ ಒಂದು ಶಿಕ್ಷಣದ ಮೂಲಕ ಬೆಳವಣಿಗೆ ಆಗಿದೆ ಅನ್ನೋದನ್ನ ತೋರಿಸುತ್ತೆ ಅನ್ನುವಂಥ ವಿಚಾರಕ್ಕೆ ಈ ಶಾಲೆ ಅನ್ನೋ ಒಂದು ಅಧ್ಯಾಯ ಮುಗಿಯುತ್ತೆ. ಇಲ್ಲಿಗೆ ಒಂದಷ್ಟು ವಿಷಯಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯನ ನೋಡೋಣ.